ಜಗದ್ಗುರು ಶಿವಾನಂದರಿಗೆ ನಮಸ್ಕರಿಸಿ, ಪರಮ ಪೂಜ್ಯರಾದ ಗುರುದೇವ ಆತ್ಮಾನಂದರಿಗೆ ನಮಸ್ಕರಿಸಿ, ಶ್ರೀ ಬ್ರಹ್ಮನಿಷ್ಠ ಜಗದ್ಗುರು ನಿರಂಜನಪ್ಪ ಅವರಿಗೆ ನಮಸ್ಕರಿಸಿ, ತತ್ಸ್ವರೂಪರು ಹಾಗೂ ಸಾನ್ನಿಧ್ಯದಲ್ಲಿರತಕ್ಕಂಥ ಪರಮ ಪೂಜ್ಯರಾದ ಸದ್ಗುರು ಸಮರ್ಥ ಶಿವಾನಂದಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ಪಂಡಿತ ಬಸವರಾಜಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಆಧ್ಯಾತ್ಮ ಬಂಧುಗಳಾದ ಎಲ್ಲರಿಗೂ ನಮಸ್ಕಾರ. ಶ್ರೀಮಂತ ಜೀವನ ಶಿವಗಳ ವೇದಾಂತ ರತ್ನಾಕರದೊಳಗಿಂದ ಪರಮಾಣು ಬಹುವಿನ 4ನೇ ಸಂಧಿಯೊಳಗೆ ಹಿಂದಿನ ದಿವಸ 16ನೇ ಸೂತ್ರ, ಅದನ್ನು ಇವತ್ತು ಕಂಟಿನ್ಯೂ ಮಾಡಿ. ಪರಿಯದು ಕರ್ಮದಿಂದ ಅವಲಯ ಸಂಸ್ಕೃತಿ, ತನ್ನನ್ನು ಅರಿದೊಡೆ ಮುಕ್ತಿ, ಮರೆಯೇ ಬಂಧ. ಅನೃತವು ಈ ಜಗವೆಂದ ಬಳಿಕಾದ ಕರ್ಮವೇ ಕನಸಿನ ಉದಿಸಿದ ತನುಜಂಗೆ, ಮನವಾರೆ ಜಾತ ಕರ್ಮವನ್ನು ಸಂಭ್ರಮದಿಂದ ನೆನಸಿನೊಳಗೆ ಮಾಳ್ಪತ್ತೆರನಂತೆ. ಅನುಭವಗಳಿಗೆ ನಿರ್ಮಲ ಮುಕ್ತಿ, ಕರ್ಮವೇ ತನು ಮೂಲ, ಅದರಿಂದ ಬಂಧನ. ತನಗೆಂತೂ ಮೋಕ್ಷ ಸಾಧನಬಹುದು, ಆ ಕರ್ಮವು ಇನಿಯಳೆ ಕೇಳಿದು ಪರಮಾರ್ಥ. ಛಲವ ನುಡಿದು ಕಾಂತಿ ಕೇಳು ಈ ನೆಲೆ, ಕರ್ಮಫಲವು ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಬಳಿಕ ಸಂಸ್ಕಾರ್ಯವೆಂಬ ಈ 4 ಕೆರಣಿಯವರೊಳಗೆ ಒಂದೂ ಇಲ್ಲವೂ ಆ ನಿಜಮುಕ್ತಿ. ಘಟ ಹೊರ ತಂಡುಲ ಮುಕುರ ಎಂಬ ಇವನ್ನು ಸಂಘಟಿಸಿ ಮಾಡಿದ ನೈದಿದನು, ಮತ್ತೆ ಪಟುವೆಣ್ಣೆ ಪಚಿಸಿದನು ಉರೆ, ಬೆಳಗಿದನೆಂಬ ನಟನೆ ತತ್ಫಲ 4ರ ಅನುಭವ. ಅದರಿಂದ ಇದರೊಳ ಆವುದು ಎನ್ನಲಿಲ್ಲವು, ಆ ಸದಮಳ ನಿಷ್ಕಳ ವಿಭು ನಿತ್ಯ ಪದವಾದ ಮೋಕ್ಷವದು. ಕರ್ಮದಿಂದ ಎಂಬುದು ಖುಷಿ, ತನ್ನನ್ನು ಅರಿಯೇ ಮುಕ್ತಿ. ಸೊಡರಿಂದಲ್ಲದೆ ಕೆಡದು ಕತ್ತಲೆ, ಅಂತೆ ಮಡಿದಿ ಕೇಳು ಕೋಟಿ ಸಕ್ರಿಯೆಯಿಂದ ಕೆಡಲ ಅರಿಯದು ಬಂಧವದು. ತನ್ನನ್ನು ಅರಿದೊಡೆ ಕೆಡದು ಇಂತಿದು ಸಿದ್ಧ ಹಸಿಯಳೆ. ಕೊರಡಿನ ಚೋರ ಭೀತಿಯು ಮತ್ತು ಕುಡಿದೊಡೆ ಪರಿವುದೇ, ತಿಳಿದಲ್ಲದೆ ಇಳೆಯೋಳು ಪರಿಭವ ಕಾರಣ. ಅವಿದ್ಯೆ ಕೆಡದು ತನ್ನ ಪರಿಯನ್ನು ಅರಿಯದೆ ಸತ್ಕ್ರಿಯೆಯಿಂದ. ಒಂದು ಕರ್ಮದೇ ಮೋಕ್ಷವೆಂದೊಡೆ ಉಳಿದ ಕರ್ಮವು ಒಂದು ನಿರರ್ಥವೂ ಎಲ್ಲ. ಅದರಿಂದೇ ಎಂದು ಓಡುವ ಇಣಿಗಳ ಒಡದು ತದ್ವಿಧೇಯದ. ಅದರಿಂದ ಮುಕ್ತಿಗೆ ಸಾಧನೆಯಲ್ಲ. ತನಗೆಲ್ಲ ಕರ್ಮದೊಳ ಇನಿಸು ಏನು ಕರ್ತೃ ಇಲ್ಲದೆ ಕಂಡಾತನೇ ಯೋಗಿ ಎನಿಪನು. ಅಣಿತಿ ಕೇಳೆ ನಾನು ಕರ್ತವ್ಯ ಉಂಟೆಂದು ತನಗರಿದವನೇ ಅರೆಮರುಳಂತೆ. ಅರಿವಿನ ಅಹಂಭಾವ ಕ್ರಿಯೆ ಪರಿದಲ್ಲದೆ ಪರಿಯದು ಭವಬಂಧ ಎಂಬಲ್ಲಿ. ನೆರದಿಂಗಳೆನೆ ಮೊಗದಡೆ ಕೇಳು ವರಯೋಗಿ ಮರುಳೊಮ್ಮೆ ಮಾರ್ಪಣೆ ಕ್ರಿಯೆಗಳ. ತನಗೆ ಧರ್ಮ ಅಧರ್ಮ ಎರಡೂ ಅಧರ್ಮವೆಂದೆನಿಪವು ಜನನವಿಯುವುದರಿಂದ. ಮುನಿವಣಿತ ಜನವಂದಿತೆ ತತ್ಕರ್ಮವನ್ನು ಬಲ್ಲವರು ಮಾಡಲು ಒಲಿವರೆ. ಮೊದಲು ಪುಣ್ಯದ ಫಲವದು ತಾನೇ, ಬಳಿಕ ಪಾಪದ ಫಲವು. ಆ ಪಾಪ ಫಲವದು ಮೊದಲು ದುಃಖವು ನೀವುದು, ಅದು ತಾನೇ ತಿಳಿಯಲಿಕ್ಕೆ ತುದಿಯೊಳು ಹೊಂದಿಸುವುದು ಸುಖದಲ್ಲಿ. ಉಪಭೋಗ ಕಾಲದೊಳು ಅತಿಶಯ ಸುಖವನ್ನು, ನಿಪತ್ತಿ ಸಂಗತಿ ದುಃಖವೆಲೆ. ಮತ್ತೆ ಉಪಮಿಷೆ 4 ಹೌದು, ಇಂತು ಇವೆರಡರ ವಿಪರೀತ ವಯಸ್ಸೆ ನರಕದವು. ಜ್ಞಾನೋತ್ಕರ್ಷಣರು ಹಿಂದಿನ ದಿವಸ ಅರಿವಿನ ಅಹಂಭಾವ ಕ್ರಿಯೆ ಬರಿದಲ್ಲದೆ ಬರೆಯದು ಭವಬಂಧ ಎಂಬಲ್ಲಿ. ನಾನನ್ನುವಂಥದ್ದು ಹೋಗದ ಹೊರತು ಮುಕ್ತಿ ಅನ್ನುವಂಥ ಆಗೋದಿಲ್ಲ. ಅಹಂಭಾವನೆಯನ್ನು ಹೋಗಬೇಕು ಅಂತ. ಜ್ಞಾನ ಆದಮೇಲೂ ಕೂಡ ನಾನು ಅನ್ನೋದು ಇತ್ತಂದ್ರೆ ಅದರಿಂದ ಮುಕ್ತಿ ಆಗೋದಿಲ್ಲ. ಅದು ಕೂಡ ಅರ್ಧದಾಗ ಮುಕ್ತಿ ಆಗುತ್ತೆ ಅಂತ ಹೇಳ್ತಾರೆ. ಕರ್ಮದಿಂದ ಮುಕ್ತಿ ಆಗೋದಿಲ್ಲ. ಕರ್ಮದಿಂದ ಬಂಧನ ಜಾಸ್ತಿ ಐತಿ. ಜ್ಞಾನದಿಂದನೂ ಕೂಡ ಮುಕ್ತಿ ಐತಿ. ಯಾವಾಗ ಆಕೈತಿ ಅಂತಂದ್ರೆ ನಾನು ಅನ್ನೋದು ಹೋದಾಗ. ಅಹಂ ಬಂತಂದ್ರೆ ಅದು ಆಗೋದಿಲ್ಲ. ಅರಿವಿನಿಂದ ಅಹಂಭಾವನೆ ಉದಿಸಿದಾಗ, ಅರಿವು ಆದಮೇಲೆ ಅಹಂ ಉದಿಸ್ತಂದ್ರೆ ಮುಕ್ತಿ ಆಗೋದಿಲ್ಲ. ಅಹಂ ಅಳಿತಂದ್ರೆ ಮುಕ್ತಿ ಐತಿ ಅಂತ ಹೇಳ್ತಾರೆ. ಹೌದಲ್ಲ? ಅರಿವಿನ ಕ್ರಿಯೆಯಿಂದ ನಾ ಬ್ರಹ್ಮ ಅದೇನಿ ಅಂತ ತಿಳ್ಕೊಂಡೆ. ನಾ ಬ್ರಹ್ಮನ ಅದೇನಿ ಅಂತ ತಿಳ್ಕೊಂಡೆ. ಬ್ರಹ್ಮಭಾವ ಅದು ಅಹಂ ಕಾರಣ ಅಂತಂದ್ರೆ ನಾನು ತಿಳಿದವ. ಅದು
ಅದಕ್ಕೆ ಆ ಅಹಂ ಅರಿವಿನಿಂದ ಅಹಂ ಬಂತಂದ್ರೆ ಆ ಅಹಂ ನಾಶ ಆಗದ ಹೊರತು ಮುಕ್ತಿ ಇಲ್ಲ ಅಂತ. ಅದಕ್ಕೆ ನಾನು ಹೋದರೆ ಹೋಗೇನು ಅಂತ ಹೇಳಿ ಜ್ಞಾನ ಆಯಿತು, ಕರ್ಮದಿಂದಂತೂ ಮುಕ್ತಿ ಇಲ್ಲ. ಆಮೇಲೆ ಜ್ಞಾನದಿಂದ ಮುಕ್ತಿ ಐತಿ ಯಾವಾಗ ಅಹಂ ನಾಶ. ಅಹಂ ನಾಶ ಜ್ಞಾನ ಏನು ಹೇಳ್ತೈತಿ, ನೀನೇ ಬ್ರಹ್ಮದಿ ಅಂತ ಹೇಳ್ತೈತಿ. ನಾ ಬ್ರಹ್ಮನೇ ಇದ್ದೇನೆ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ವಾಕ್ಯ ಹೇಳ್ತೈತಿ. ಆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ವಾಕ್ಯದ ಅರ್ಥವನ್ನು ನಾವು ತಿಳಿದ ಮೇಲೆ ನಾನು ಬ್ರಹ್ಮನೇ ಇದ್ದೇನೆ ಅಂತ ಖಾತ್ರಿ ಆದಮೇಲೆ ಮತ್ತು ಅಹಂಕಾರ ಇತ್ತಂದ್ರೆ ಅದರಿಂದ ಮುಕ್ತಿ ಆಗೋದಿಲ್ಲ ಅಂತ. ಆ ಅಹಂ ಯಾವಾಗ ನಾಶಕ್ಕೈತೋ ಅವಾಗ ಮುಕ್ತಿ ಐತಿ ನೋಡು. ಅಹಂ ನಾಶ ಆಗದ ಹೊರತು ಮುಕ್ತಿ ಇಲ್ಲ. ನಾನು ಬ್ರಹ್ಮನೇ ಇದ್ದೇನೆ ಅನ್ನೋದು ಅರಿವಿನಿಂದ ಖಾತ್ರಿ ಆಯ್ತು, ಜ್ಞಾನದಿಂದ ಗೊತ್ತಾಯ್ತು ರೀ, ಹೌದಲ್ರಿ? ಆ ಅಹಮ್ಮನ ಆ ಕ್ರಿಯೆ ಏನೈತಲ್ಲ ಅದು ಅಳಿಲಾರ್ದ, ಹೌದಲ್ರಿ? ಅಹಮ್ಮಿನ ಕ್ರಿಯೆ ಅಳಿಲಾರ್ದ ನಾನು ಮುಕ್ತಿ ಇಲ್ಲ ಅಂತ. ಅಹಂ ನಾಶ ಆಗಬೇಕು. ಅಹಂ ನಾಶ ಅರಿವಿನ ಅಹಂಭಾವ ಕ್ರಿಯೆ ಬರಿದಲ್ಲದೆ ಬರೆಯದು ಭವಬಂಧ. ಅದರಿಂದ ಪರೆಯದು ಭವಬಂಧ ಅಂತ. ಅದು ಹೋಗಲಾರ್ದು, ಹೌದಲ್ಲ? ಅರಿವಿನಿಂದ ಅಂದ್ರೆ ತಿಳುವಳಿಕೆಯಿಂದ ಜ್ಞಾನದಿಂದ ನಾ ಬ್ರಹ್ಮನೇ ಇದ್ದೇನೆ ಅಂತ ಖಾತ್ರಿ ಆಯ್ತು, ಹೌದಲ್ಲ? ನಾ ಬ್ರಹ್ಮ ಅದೇನೆನ್ನುವಂಥ ಅಹಂಭಾವ ಏನೈತಲ್ಲ ಆ ಅಹಂಭಾವ ಹೋಗದ ಹೊರತು ಮುಕ್ತಿ ಇಲ್ಲ. ಜ್ಞಾನೋತ್ಕರ್ಷ ಜ್ಞಾನದಿಂದ ಅಹಂ ನಾಶ ಮಾಡಿಕೊಳ್ಳಾರ್ದ ಹೊರತು ಅದು ಮುಕ್ತಿ ಇಲ್ಲ ಅಂತ ಹೇಳ್ತಾರೆ, ಹೌದಲ್ಲ? ಅರಿವಿನಿಂದ ಅಂದ್ರೆ ಜ್ಞಾನದಿಂದ ನಾ ಬ್ರಹ್ಮನೇ ಅದೇನೆ ಅಂತ ತಿಳುವಳಿಕೆ ಆಯ್ತು. ಯಾಕಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ವಾಕ್ಯದ ಅರ್ಥವನ್ನು ತಿಳ್ಕೊಂಡು ನಾ ಬ್ರಹ್ಮನ ಈ ಶರೀರ ಭಾವವನ್ನು ಬಿಟ್ಟೆ, ನಾನಲ್ಲಪ್ಪ ಶರೀರ ಇದು ಅಂತ ಈ ನಾಮರೂಪಾತ್ಮಕ ಜಗತ್ತು ಮಿಥ್ಯೆ ಐತೆ ಅಂತ ತಿಳಿದ ಮೇಲೆ ಅಹಂ ಉದಯ ಆತಲ್ಲ, ಮತ್ತು ನಾನನ್ನೋದು ಉದಯ ಆಯ್ತು. ನಾನನ್ನೋದು ಅಡಗಬೇಕಲ್ರಿ. ಎಲ್ಲಿವರೆಗೂ ಆಕಾರ ಭಾವ ಗಟ್ಟಿ ಇರ್ತೈತೋ ಅಲ್ಲಿವರೆಗೂ ಮುಕ್ತಿ ಇಲ್ಲ. ಉಪ್ಪಿನಗೊಂಬಿ ಪೂರ್ಣ ಸಮುದ್ರನ ಆಗುತ್ತನೂ ಗುರ್ತಿಸ್ಲಿಕ್ಕೆ ಬರ್ತೈತೆ, ಹೌದಲ್ಲ? ಅದು ಗುರ್ತಿಸ್ಲಿಕ್ಕೆ ಬಾರ್ದಂಥದ್ದು ಸ್ಥಿತಿಯನ್ನು ಮುಟ್ಟಿದಾಗ ಪೂರ್ಣ ಏಕಾಕಾರ ಆದಾಗ ಅಲ್ಲಿ ಏನೂ ಅಸ್ತಿತ್ವ ಉಳಿದು, ಹೌದಲ್ಲ? ಹಾಗೆ ಅದನ್ನು ಹೇಳ್ತಾರೆ. ಅರಿವಿನ ಅಹಂಭಾವ ಕ್ರಿಯೆ ಬರಿದಲ್ಲದೆ ಬರೆಯದು ಭವಬಂಧ ಎಂಬಲ್ಲಿ ಕೇಳು ವರಯೋಗಿ ಮರದೊಮ್ಮೆ ಮಾರ್ಪಣೆ ಕ್ರಿಯೆಗಳ ಮತ್ತು ವರಯೋಗಿ ಆದಂಥವ ಮತ್ತು ಯಾವ ಕ್ರಿಯೆಯನ್ನು ಮಾಡೋದಿಲ್ಲ. ವರಯೋಗಿ ಅದ ಮತ್ತೆ ಯಾಕೆ ಕ್ರಿಯೆಯನ್ನು ಮಾಡ್ತಾನೆ? ಹೌದಲ್ಲ? ತಿಳಿದ ಮೇಲೂ ಕೂಡ ಮತ್ತೆ ಅವ ಏನು ಮಾಡೋದಿಲ್ಲ. ಅದಕ್ಕೆ ನಿಜವರಿದ ಯೋಗಿಗೆ ಯಾವ ಕರ್ಮದ ಕಾರಣ ಅವ ಮತ್ತೇನು ಮಾಡಬೇಕಾಗಿಲ್ಲ. ಅಹಂ ನಾಶ ಆದಮೇಲೆ ಅವ ಏನು ಮಾಡಬೇಕಾಗಿಲ್ಲ, ಮಾಡುವ ಅವಶ್ಯಕತೆನೇ ಇಲ್ಲ, ಹೌದಲ್ಲ? ಅವ ಅರಿಯದ ಮೂಢನ ಪರಿಗಳು ಇರ್ತಾವ. ಅವ ಹಂಗೆ ಗೊತ್ತಾಗ್ಲಾರ್ದಂಗೆ ಇರ್ತಾನ ಅಂತ ನಿಜವನ್ನರಿದ ಯೋಗಿ. ಹೌದಲ್ಲ? ಅವ ಏನು ಯಾವುದನ್ನು ಮಾಡಕ್ಕೆ ಹೋಗೋದಿಲ್ಲ, ಹೌದಲ್ಲ? ಮಾಡಿದ್ರು ಅದ್ರ ಬಗ್ಗೆ ಮಾಡ್ತೇನೆ ಅನ್ನೋ ಭಾವನೆ ಇರೋದಿಲ್ಲ. ಅಲ್ಲ, ನೋಡೋರ ದೃಷ್ಟಿಗೆ ಇರ್ತೈತೆ ಅದು ಮಾಡಾಕ್ತಾನ. ಅವನೊಳಗಿಲ್ಲ, ಇಲ್ಲ ಇಲ್ಲಪ್ಪ, ಹೌದಲ್ಲ? ಅವನೊಳಗಿಲ್ಲ ಅದು ಇಲ್ಲ ಇಲ್ಲ. ಶರೀರ ಪ್ರಾರಬ್ಧ ವೈಚಿತ್ರ್ಯಗಳು ಭಿನ್ನ ಭಿನ್ನ ಇರ್ತಾವ. ಆ ಶರೀರದ ಪ್ರಾರಬ್ಧದ ವೈಚಿತ್ರ್ಯಕ್ಕನುಸಾರವಾಗಿ ಅದು
ಏನೋ ಕರ್ಮಗಳನ್ನು ಅದು ಶರೀರ ಮಾಡ್ತಿದ್ರು ಕೂಡ ಅವನು ಅಹಮ್ಮನೊಳಗೆ ಆ ಭಾವ ಇಲ್ಲ. ನಾನು ಮಾಡುತ್ತೇನೆ, ನಾನು ಉಣ್ಣುತ್ತೇನೆ, ನಾನು ಉಡುತ್ತೇನೆ, ಇವ್ಯಾವ ಭಾವ ಅವನಲ್ಲಿ ಇಲ್ಲ. ಹೌದಲ್ಲ? ಭೋಗದ ಒಡನಾಟದೊಳಗಿದ್ರೂ ಕೂಡ ಅವ ಭೋಗದಿಂದ ದೂರದನ. ಹೌದಲ್ಲ? ಅವನ ಶಿವಯೋಗಿ ಅಂತ. ಹೌದು, ಅವನ ಶಿವಯೋಗಿ ಅಂತ. ಅಖಿಳ ಭೋಗ ಅವಲಂಬನದೊಳಿರೆ ಶಿವಯೋಗಿಗೆ ಅವನಿಗೆ ಯಾವ ಕರ್ಮದ ಕಾಟ ಐತಿ? ಅವನಿಗೇನೂ ಇಲ್ಲ. ಅವ್ಗೆ ಯಾಕೆ ಬಂದ? ತಿಳಿದ ಕೈ ಬಿಟ್ಟ ನಾವು ಅಹಮ್ಮನ್ನ ನಾಶ ಮಾಡ್ಕೊಂಡ. ಹೌದಲ್ಲ? ಅವನಿಗೇನು ಇದಿಲ್ಲ. ಹೇಗೆ ಮರದೊಳಗೆ ಅಗ್ನಿ ಐತಿವೋ ಹಾಗೆ ಅದ. ನಾವು ಮರಕ್ಕೇನು ಬಾಧಕ್ಕಾಗಿಲ್ಲ. ಅದು ಅಗ್ನಿ ಒಳಗೆ ಮರ ಇಲ್ಲ, ಮರದೊಳಗೆ ಅಗ್ನಿ ಐತಿ. ಹಾಗೆ ಇರ್ತಾನ. ಹೌದಲ್ಲ? ಅವ್ಗೆ ಯಾವ ಬಾಧಕನೂ ಆಗಿಲ್ಲ. ಎಲ್ಲ ಕಡೆ ಸಂಪರ್ಕ ಮಾಡಿದ್ರು ಕೂಡ ನಿರ್ಮಲನಾದ. ಹಾಗೆ ವಾಯು ಸ್ವಚ್ಛಂದ್ರ ಮೇಲೂ ಹರಿದಾಡ್ತೈತಿ, ಶುದ್ಧ ಇದ್ರ ಮೇಲೂ ಹರಿದಾಡ್ತೈತಿ, ಹೊಲಸಿನ ಮೇಲೂ ಸುಳಿತೈತಿ. ಹೌದು? ಕೆಟ್ಟ ವಾಸನೆ ಇದ್ರ ಮೇಲೂ ಸುಳಿತೈತಿ, ಸುವಾಸನೆ ಇದ್ರ ಮೇಲೂ ಸುಳಿತೈತಿ. ಆ ಸುವಾಸನೆ, ಕೆಟ್ಟ ವಾಸನೆ ಅನ್ನೋದಂಥದ್ದು ಆ ವಾಯುವಿಗೆ ಹೆಂಗೆ ಹತ್ತಿಲ್ಲೋ ಅದು ನಿರ್ಮಲನ ಆಯಿತು. ಹಾಗೆ ಅವು ನಿರ್ಮಲನ ಅದ. ಅವು ಯಾವ ಇದನ್ನೂ ಆಗಿಲ್ಲ. ಹೌದಲ್ಲ? ನಾವು ಸೂರ್ಯನಗತ್ತೆ ಸಾಕ್ಷಿ ಅದನ್ನು. ಸೂರ್ಯ ಹೇಗೆ ಎಲ್ಲ ಕರ್ಮಗಳಿಗೆ ಸಾಕ್ಷಿ ಅದನ್ನು, ಹಾಗೆ ಅವನು ಸಾಕ್ಷಿಯಾಗಿ ಅದನ್ನು. ಅವನಲ್ಲಿ ಯಾವ ಭಾವನೂ ಇಲ್ಲ. ಅದಕ್ಕೆ ಅಹಮ್ಮನ್ನು ನಾಶ ಮಾಡ್ಕೊಂಡಂಥ ಯೋಗಿ ಮತ್ತೆ ಯಾವ ಕರ್ಮವನ್ನು ಮಾಡ್ತಾನವ? ಮಾಡೋದಲ್ಲ. ಹೊರಯೋಗಿ ಮರದೊಮ್ಮೆ ಮಾಡ್ಕೊಣೆ ಕ್ರಿಯೆಗಳ ಅವು ಮರೆತು ಕೂಡ ಮಾಡೋದಿಲ್ಲ. ಯಾಕಂದ್ರೆ ಅವ್ನು ನಿಜದ ಎಚ್ಚರಿಕೆ ಒಳಗದನ. ಆ ಅಜ್ಞಾನದ ಈ ಎಚ್ಚರಿಕೆ ಜಾಗೃತ ಅವಸ್ಥೆ ಒಳಗಿಲ್ಲವ. ಜ್ಞಾನದ ಜಾಗೃತ ಅವಸ್ಥೆ ಒಳಗದನ. ಹೌದಲ್ಲ? ಅವ ಯಾಕೆ ಮರೆತು ಮತ್ತೆ ಅಜ್ಞಾನದ ಕಾರ್ಯಗಳನ್ನು ನಾವು ಮಾಡ್ತಾನ? ಹೌದಲ್ಲ? ನಾವು ಮಾಡೋದಿಲ್ಲ. ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾರ, ಯಾವ ಅಹಮ್ಮನ್ನು ನಾಶ ಮಾಡ್ಕೊಂತಾನೋ ಅವ ಮುಕ್ತಿಯನ್ನು ಹೊಂತಾನ ಅಂತ. ಅಹಂ ಎಲ್ಲಿವರೆಗೂ ಇರ್ತೈತೆ ಅಲ್ಲಿವರೆಗೂ ಬಂಧನ ಐತಿ. ಆ ಅಹಮ್ಮನ್ನು ನಾಶ ಮಾಡ್ಕೊಂಡಂಥ ವರಯೋಗಿ ಮತ್ತೆ ಮರೆತು ಕೂಡ ಮತ್ತೆ ಈ ಕರ್ಮದ ಕಾಟದೊಳಗೆ ಕರ್ಮವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಅವನಿಗೆ ಯಾವ ಪುಣ್ಯದಿಂದ ಯಾವ ಲಾಭ ಐತೆ, ಅವನಿಗೆ ಪಾಪದಿಂದ ಏನು ಲಕ್ಷಣ ಐತಿ? ಹೌದಲ್ಲ? ಭಜನೆಯಿಂದ ಯಾವ ಪುಣ್ಯದೊಡಗಟ? ಹೌದಲ್ಲ? ಅವ ಏನು ಮಾಡೋದಿಲ್ಲ ಅಂತ. ಮಾಡ್ತಾನಂದ್ರೆ ಅವ ಅಜ್ಞಾನಿನ ಅದನ ಅಂತ. ಹೌದಲ್ಲ? ಇನ್ನ ಅದನ್ನ ಮಾಡ್ತಾನ ಅಂತಂದ್ರೆ ಅವ ಅಜ್ಞಾನಿನ ಅದನ ಅಂತ. ಅವ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕಿಲ್ಲಿ ಅವರು ಯೋಗಿ ಆದಂಥವ, ನಿಜವನ್ನು ಅರ್ಧಂತವ, ಅಹಮ್ಮನ್ನು ನಾಶ ಮಾಡ್ಕೊಂಡಂಥವ, ಅವ ಯಾವ ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಕರ್ಮದಿಂದನ ಬಂಧನ ಐತೆ ಅಂತ ಮೊದಲಿಗೆ ತಿಳಿದು ಬಿಟ್ಟಾನಲ್ಲ. ಹೌದಲ್ರಿ? ಕರ್ಮದಿಂದನ ಬಂಧನ ಐತಿ, ಜ್ಞಾನದಿಂದನ ಮುಕ್ತಿ ಐತಿ ಅಂತ ತಿಳಿದು ಜ್ಞಾನವನ್ನು ಮಾಡ್ಕೊಂಡ ನಾವು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನವನ್ನು ಮಾಡಿಕೊಂಡು ಅಹಮ್ಮನ್ನು ನಾಶ ಮಾಡ್ಕೊಂಡ್ಬಿಟ್ಟನು. ನಾ ಬ್ರಹ್ಮ ಅದೇನೆನ್ನುವಂಥ ಭಾವನೂ ಕೂಡ ಮೀರಿ ನಿಂತು ಬಿಟ್ಟನು. ಹೌದಲ್ಲ? ಮತ್ತೆ ಯಾಕೆ ಅವ ಕರ್ಮಗಳನ್ನು ಮಾಡ್ತಾನೆ? ಮರೆತು ಕೂಡ ಅವ ಮಾಡ್ಲಿಕ್ಕೆ ಹೋಗುದಿಲ್ಲ.
ಮರದೊಮ್ಮೆಯು ಮಾಪಣೆ ಕ್ರಿಯೆಗಳ ಹೊರಯೋಗಿ ಅವ್ನು ಮಾಡೋದಿಲ್ಲ. ಸಾಮಾನ್ಯರ ದೃಷ್ಟಿಯಿಂದ ಅವ ಮಾಡ್ತಾನ ಅನ್ನಿಸ್ಬೋದು. ಯಾಕಂದ್ರೆ ಸಾಮಾನ್ಯರ ದೃಷ್ಟಿಕೋನ ಏನೈತಿ, ಅಜ್ಞಾನದ ಕಾರ್ಯಗಳಾದಂಥ ಅಜ್ಞಾನದಿಂದ ತೋರಿದಂಥ ಈ ಜಗತ್ ಭಾವ, ಈ ಜಾಗೃತ ಅವಸ್ಥೆ ಸತ್ಯ ಐತಿ ಅಂತ ತಿಳಿದಿರ್ತಾರ. ಅವರಿಗೆ ಅದು ಸತ್ಯ ಅಂತ ಕಾಣ್ತತಿ. ಹೌದಲ್ಲ? ಅವಾಗಿಲ್ಲಲ್ಲಿದು. ಹೌದಲ್ಲ? ಸಾಮಾನ್ಯ ಅಜ್ಞಾನಿಗಳ ಏನು ಈ ಜಾಗೃತ ಅವಸ್ಥೆ ಸತ್ಯ ಅಂತ ತಿಳಿದಾರಲ್ಲ, ಅವ ಇದನ್ನು ಮಿಥ್ಯ ಅಂತ ತಿಳಿದು ಎಂದೋ ಕೈ ಬಿಟ್ಬಿಟ್ಟನು. ಅವ ಯಾಕೆ ಮತ್ತೆ ಇಲ್ಲಿ ಕರ್ಮ ಮಾಡಿದ್ರೆ ನನಗೆ ಇದು ಐತಿ ಅಂತ ಅವ ಯಾವಾಗೋ ಬಿಟ್ಬಿಟ್ಟನು. ಹೌದಲ್ಲ? ಅವ ಮಾಡಲಿಕ್ಕೇನೆ ಹೋಗೋದಿಲ್ಲ. ಹೌದಲ್ಲ? ಯಾವ ಕರ್ಮದ ಕಾಟನೂ ಅವಾಗಿಲ್ಲ. ಅವ್ನು ಮರೆತು ಕೂಡ ಅದನ್ನು ಮಾಡಲಿಕ್ಕೆ ಹೋಗುದು. ಅರಿವಿನ ಅಹಂಭಾವ ಕ್ರಿಯೆ ಪರಿದಲ್ಲದೆ ಪರಿಯದು ಭವಬಂಧ ಎಂಬಲ್ಲಿ ಕೇಳು ಹೊರಯೋಗಿ ಮರದೊಮ್ಮೆಯೂ ಮಾಪಣೆ ಕ್ರಿಯೆಗಳು ಹೇಳ್ತಾರೆ. ನನಗೆ ಏನು ಅವಾಗ ಜ್ಞಾನ ಆದಮೇಲೆ ಕರ್ಮದ ಯಾವ್ದಾರ ಲವಲೇಶನೂ ಉಳಿದಿಲ್ಲ ಅಂತ. ಹಿಂದೆ ಮಾಡಿದಂಥ ಕರ್ಮದ ಒಂದು ಲವಲೇಶನೂ ಕೂಡ ಉಳಿದಿಲ್ಲ ಅಂತ. ಯಾಕಂದ್ರೆ ಅವನು ವಂದಿಸಿದವರಿಗೆ ನಿಂದಿಸಿದವರಿಗೆ ಹೋಗಿಬಿಡ್ತೈತೆ. ಅವನು ಸ್ವಲ್ಪರ ಜ್ಞಾನ ಆದಮೇಲೆ ಸ್ವಲ್ಪರ ಉಳಿದಿರ್ಬೇಕಲ್ಲ. ಹೌದಲ್ಲ? ಕರ್ಪೂರ ಡಬ್ಬಿ ಖಾಲಿ ಕರ್ಪೂರಗಳೆಲ್ಲ ಖಾಲಿ ಆದರೂ ಕೂಡ ವಾಸನೆ ಇರ್ತೈತಿ ಖರೆ. ಆ ವಾಸನೆ ಕಾಲಾಂತರದೊಳಗೆ ಅದು ನಾಶ ಆಕೈತಿ. ಹೌದಲ್ಲ? ಎಷ್ಟೋ ದಿನಕ್ಕೆ ಅದು ಬೇಕೈತಿ. ಅದು ಹೋಗ್ಬೇಕಂದ್ರೆ ಅದು ಈ ವಂದಿಸಿದವರಿಗೆ ನಿಂದಿಸಿದವರಿಗೆ ಹೋಗ್ಬಿಡ್ತೈತಿ. ಅದಕ್ಕೆ ವರ ಯೋಗಿನ ನಿಂದಿಸು ಬೇಡ, ವಂದಿಸು. ನಿಂದಿಸಿದೊಡೆ ಬಂದಿರ್ಬೋದು ಪಾಪ. ಹೌದಲ್ಲ? ನಿಂದಿಸಿದೆ ಅಂದ್ರೆ ಅವನು ಮಾಡಿದಂಥ ಪಾಪ ಬರ್ತೈತಿ. ವಂದಿಸಿದೆ ಅಂದ್ರೆ ಅವನಿಂದ ಆದಂಥ ಪುಣ್ಯದ ಏನು ಇರ್ತೈತಲ್ಲ ಅದು ಬರ್ತೈತಿ. ಅದಕ್ಕೆ ವರ ಯೋಗಿಗಳನ್ನ ನಿಂದಿಸಬಾರ್ದು. ಯಾಕೆ ಅವರು ಯಾವ ಭಾವದಾಗಿರ್ತಾರೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಅವರ ಗುರುವನ್ನ ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯೋಗಿ ನೆಲೆಯನ್ನ ಹುಡುಕ್ಲಿಕ್ಕೆ ಹೋಗಬಾರ್ದು. ಯೋಗಿ ನೆಲೆ ಹಿಂಗೆ ಐತೆ ಅಂತ ಹೇಳಲಿಕ್ಕೆ ಬರುದು. ಅವನು ಪ್ರಾರಬ್ಧ ವೈಚಿತ್ರ್ಯಗಳು ಭಿನ್ನ ಭಿನ್ನವಾಗಿರ್ತವೆ. ಯಾವುದಲ್ಲ? ಪ್ರಾರಬ್ಧ ವೈಚಿತ್ರ್ಯ ಭಿನ್ನ ಭಿನ್ನವಾಗಿರ್ತಾವೆ. ಯೋಗಿ ಆ ಒಂದು ವಿವೇಕ, ಆ ಒಂದು ದೃಢವಾದಂಥ ಸದ್ಬುದ್ಧಿ ಇದ್ರೆ ಮಾತ್ರ ನಾವು ಅವ್ರನ್ನ ಗೊತ್ತು ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಹೌದಲ್ಲ? ಆ ನಾಟಕ ಮಾಡೋರು ಸಾಕಷ್ಟು ಮಂದಿ ಅದಾರ. ಯೋಗಿಗಳಂತೆ ನಾಟಕ ಮಾಡೋರು ಅದಾರ. ಆದ್ರೆ ಯಾರು ನಿಜ ಯೋಗಿ, ಯಾರು ನಾಟಕೀಯ ಯೋಗಿಗಳಂತ ಗೊತ್ತು ಹಿಡಿಕೋಬೇಕಂದ್ರೆ ನಾವು ಅಂಥ ಉತ್ತಮಾಧಿಕಾರಿ ಆಗಿದ್ರೆ ಮಾತ್ರ ಗೊತ್ತಿಡ್ಲಿಕ್ಕೆ ಬರ್ತೈತಿ. ಹೌದಲ್ಲ? ಯೋಗಿ ನೆಲೆಯನ್ನು ಕಂಡು ಹಿಡಿಬೇಕಂದ್ರೆ ನಾನು ಯೋಗಿನ ಆಗಿರಬೇಕು ಅಂತ ಅಂದ್ರೆ ಕಂಡು ಹಿಡಿಲಿಕ್ಕೆ ಸುಮ್ಮನೆ ನಾನು ಕರ್ಮದೊಳಗೆ ಸುಖ ಬುದ್ಧಿ ಇಟ್ಕೊಂಡು ಯೋಗಿಯ ನೆಲೆಯನ್ನು ಕಂಡು ಹಿಡಿತೇನೆ ಅಂತಂದ್ರೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವರು ನಮ್ಮಂಗೆ ಅದಾರ ಬಿಡೋ ಅನ್ಸುತ್ತೆ. ಹೌದಲ್ಲ? ಯಾಕಂದ್ರೆ ನಾವು ಯಾವ ಬುದ್ಧಿಯಿಂದ ನೋಡ್ತಿರ್ತೇವೆ ಹಂಗೆ ಕಾಣ್ತಾರೆ ಅವರು. ಹೌದಲ್ಲ? ನಮಗೆ ಸತ್ಯತ್ವ ಬುದ್ಧಿ ಇತ್ತಂದ್ರೆ ಅವಾಗ ಸತ್ಯ ಅದಾರೋ ಇಲ್ಲೋನು ಗೊತ್ತಾಗುತ್ತೆ. ಹೌದಲ್ಲ? ಅದಕ್ಕೆ ಯೋಗಿ ಆದಂಥವ, ನಿಜವನ್ನ ಅರ್ಥಂಥವ ಅವ ಮರೆತು ಕೂಡ ಮತ್ತು ಈ ಜಗತ್ತಿನ ಕರ್ಮದ ಕಾಟದೊಳಗೆ ಬರಲಾರ. ಏನೋ ಒಳಗೆ ಅದು ಅವ ಅಲ್ಲಿ ಅವನ ಲಕ್ಷ್ಯ ಎಲ್ಲೈತಿ ಅಂದ್ರೆ ತನ್ನ ಸ್ವರೂಪದಲ್ಲೇ ಐತಿ.
ಹೊರಗೆ ತೋರಿಕೆಗಾಗಿ ಶರೀರ ಏನು ಅದಕ್ಕೆ ಪ್ರಾರಬ್ಧ ವೈಚಿತ್ರ್ಯ ಏನೇನು ನಡೆಯುವ ನಡೀತಿರ್ತೈತೆ ಅಷ್ಟೆ. ಒಳಗೆ ಮಾತ್ರ ಅವನಲ್ಲಿ ಒಂದು ಲವಲೇಶವೂ ಕೂಡ ಇಲ್ಲ. ಅದಕ್ಕೆ ಯೋಗಿ ಆದಂಥವ ಮರೆದು ಕೂಡ ಮತ್ತೆ ಕರ್ಮದ ಇದರೊಳಗೆ ಬರೋದಿಲ್ಲ. ಅವರು ಯಾರಿಗೂ ಕರ್ಮವನ್ನು ಇದನ್ನು ಮಾಡುವಂತ ಬೋಧನೆ ಮಾಡೋದಿಲ್ಲ. ಯಾಕಂದ್ರೆ ಅದರಿಂದ ಬಂಧನ ಐತಂತ ತಿಳಿದಂತವ ಮತ್ತೆ ಯಾಕೆ ಅದನ್ನು ಮಾಡ ಅಂತ ಹೇಳ್ತಾನೆ? ಹೌದಲ್ಲ, ಹೇಳೋದಿಲ್ಲ. ಅವನು ಎಷ್ಟೇ ಕನಿಷ್ಠ ಅಧಿಕಾರಿ ಅದಾನಂದ್ರೂ ಕೂಡ ಅವನು ಜ್ಞಾನನ ಬೋಧ ಮಾಡ್ತಾನೆ ಹೊರತಾಗಿ ಕರ್ಮವನ್ನು ಬೋಧ ಮಾಡೋದಿಲ್ಲ. ಹೌದಲ್ಲ, ಜ್ಞಾನಕ್ಕೆ ಅಧಿಕಾರಿ ಆಗುವಂಥ ಕರ್ಮವನ್ನು ಹೇಳ್ತಾನೆ ಹೊರತಾಗಿ ಅಜ್ಞಾನದ ಕರ್ಮಗಳನ್ನು ನಾವು ಹೇಳೋದಿಲ್ಲ. ಜ್ಞಾನಕ್ಕೆ ಅಧಿಕಾರಿ ಆಗುವಂಥ ಕರ್ಮಗಳು ಯಾವುದಾವ ಅದನ್ನು ಹೇಳ್ತಾನೆ ಹೊರತಾಗಿ ಅಜ್ಞಾನದ ಕರ್ಮಗಳನ್ನು ಹೇಳೋದಿಲ್ಲ. ಬೆಂಕಿಯ ತುಪ್ಪ ಹಾಕು, ಹೌದಲ್ಲ, ಹಾಗೆ ವಸ್ತ್ರ ಹೋಗಿ ಇಲ್ಲಿ ಸುತ್ತಿವ, ಈ ವಸ್ತ್ರ ಹೋಗಿ ಇಲ್ಲಿ ಸುತ್ತಿವ, ಅದನ್ನು ಮಾಡು, ಇಂಥ ಕಾಳನ್ನು ಅಲ್ಲಿ ಮಾಡುವ, ಈ ದಾನ ಮಾಡುವ, ಇಲ್ಲಿ ದಾನ ಮಾಡುವ ಅನ್ನುವಂಥ ಇದನ್ನು ಅಜ್ಞಾನದ ಕರ್ಮಗಳನ್ನು ನಾವು ಹೇಳಲಿಕ್ಕೆ ನಾವು ಸುಜ್ಞಾನಕ್ಕೆ ಬೇಕಾದಂಥ ಕರ್ಮಗಳದಾವಲ್ಲ ಆ ಕರ್ಮಗಳನ್ನು ನಾವು ಹೇಳ್ತಾನೆ. ಅವು ಯಾವುವು ಅಂತಂದ್ರೆ ನೀತಿಯುತವಾದಂಥ ಜೀವನ. ಹೌದು, ಸತ್ಯದಿಂದನ ನಡೀಪ ನೀನು. ಎಷ್ಟೇ ಕಷ್ಟಗಳ ಬರಲಿ ಸತ್ಯದಿಂದನ ನಡಿ. ಇನ್ನೊಬ್ಬರಿಗೆ ಪೀಡೆ ಕೊಡಕ್ಕೆ ಹೋಗ್ಬೇಡ. ನಿನ್ನನ್ನೂರ ನೀನು ಇರು. ಎಷ್ಟೇ ಕಷ್ಟಗಳು ಬಂದರೂ ಇನ್ನೊಬ್ಬರದ್ರೊಳಗೆ ಕೈ ಹಾಕಕ್ಕೆ ಹೋಗ್ಬೇಡ. ಇನ್ನೊಬ್ಬರದ್ದು ಆಸೆ ಮಾಡಕ್ಕೆ ಹೋಗ್ಬೇಡ. ಅತಿಯಾದಂಥ ಈ ಭೋಗದ ಸಾಮಗ್ರಿಗಳನ್ನು ಅವಲಂಬನೆ ಆಗಬೇಡ ಅಂತನ ಬೋಧ ಮಾಡ್ತಾನ. ಹೌದಲ್ಲ, ರತ್ನಾಕರನಿಗೆ ನಾರದ ಮಹರ್ಷಿಗಳು ಬೆಂಕ್ಯಾ ತುಪ್ಪ ಹಾಕು, ಅದಕ್ಕೆ ಹೋಗಿ ಹಿಂಗೆ ಮಾಡುವ, ಇದಕ್ಕೆ ಹೋಗಿ ಎಣ್ಣೆ ಹಾಕುವ ಅಂತ ಏನಾರ ಹೇಳಿದ್ರನು? ಹೌದಲ್ಲ, ನೀ ಈ ಬಂಧನದಿಂದ ಬಿಡುಗಡೆ ಆಗಬೇಕು ಅಂದ್ರೆ ಇಂಥ ಕರ್ಮವನ್ನು ಮಾಡುವಂತ ಏನಾರ ಹೇಳಿದ್ರನು ಅವರು? ಇಲ್ಲ, ಯಾರಿಗೂ ಪೀಡೆ ಕೊಡಕ್ಕೆ ಹೋಗ್ಬೇಡಪ್ಪ ಇನ್ನು ಮುಂದೆ. ಹೌದಲ್ರಿ, ಇದನ್ನ ಬೋಧ ಮಾಡಿದ್ರಿಲ್ಲ. ಇನ್ನೊಬ್ರಿಗೆ ನಿನಗೆ ನಿನ್ನ ಸುಖಕ್ಕಾಗಿ ಇನ್ನೊಬ್ರಿಗೆ ಪೀಡೆ ಕೊಡಕ್ಕೆ ಹೋಗ್ಬೇಡ, ಇನ್ನೊಬ್ಬರನ್ನ ವಂಚನೆ ಮಾಡಕ್ಕೆ ಹೋಗ್ಬೇಡ. ಹೌದಲ್ರಿ, ಇನ್ನೊಬ್ರಿಗೆ ನೋವನ್ನು ಉಂಟು ಮಾಡಕ್ಕೆ ಹೋಗ್ಬೇಡ. ಸತ್ಯದಿಂದ ನಡಕು ಅಂತನ ಬೋಧ ಮಾಡಿದ್ರು. ಹಂಗಾರೆ ಅದಕ್ಕೆ ಏನು ಮಾಡಲಿ ಅಂತಂದ್ರೆ ನೀನು ಇವೆಲ್ಲ ಪಾಪಕೃತಿಗಳ ಹೋಗ್ಬೇಕಂದ್ರೆ ನೀನು ಇದನ್ನು ಅನ್ಕೊಂತ ಕುಂದು. ಹೌದಲ್ಲ, ಅದನ್ನು ಬೋಧ ಮಾಡಿದ್ರ ಹೊರತಾಗಿ ಆ ಕಲ್ಲಿಗೆ ಹೋಗಿ ಎಣ್ಣೆ ಹಾಕಿ ಬಾ, ಅಲ್ಲಿ ಹೋಗಿ ಬೆಂಕಿ ತುಪ್ಪ ಹಾಕು, ಹೌದಲ್ಲ, ಇದನ್ನು ಹೇಳಿದ್ರನು? ಅಜ್ಞಾನದ ಕರ್ಮಗಳಿವು. ಹೌದಲ್ಲ, ಜ್ಞಾನಕ್ಕೆ ಇವು ಸಹಾಯಕನ ಅಲ್ಲ. ಜ್ಞಾನಕ್ಕೆ ಅಧಿಕಾರತ್ವವನ್ನು ತಂದುಕೊಳ್ಳಾರು ಈ ಅಜ್ಞಾನದ ಕರ್ಮಗಳು. ಹೌದಲ್ಲ, ಜ್ಞಾನಕ್ಕೆ ಅಧಿಕಾರಿಯಾಗುವಂಥ ಕರ್ಮಗಳು ಏನದಾವಲ್ಲ ಅವನು ಮಾಡು. ವೇದ ಅದನ್ನು ಹೇಳ್ತತಿ. ಜ್ಞಾನಕ್ಕೆ ಅಧಿಕಾರಿ ಆಗುವಂಥ ಕರ್ಮವನ್ನು ವೇದ ಹೇಳ್ತತಿ. ಅಜ್ಞಾನದ ಕರ್ಮಗಳನ್ನು ಅದು ಬೋಧ ಮಾಡಿಲ್ಲ. ಹೌದಲ್ಲ, ನಾವೇನು ತಿಳ್ಕೊಂಡೆವು? ವೇದಗಳು ಹೇಳ್ಯಾವಲ್ರಿ ಮತ್ತು ಇದನ್ನ ಅಂತಂದ್ರೆ ಅದನ್ನು ಮೌಢ್ಯರು ಹೇಳಿದ್ದು. ತಿಳಿಗೇಡಿಗಳ ಅದನ್ನ ಜ್ಞಾನವನ್ನು ಮಾಡಿಕೊಳ್ಳಕ್ಕಾಗದಕ್ಕೆ ಇದನ್ನು ಹೇಳಿದ್ದು. ವೇದ ಏನು ಹೇಳೈತಿ? ಜ್ಞಾನಕ್ಕೆ ಅಧಿಕಾರಿ ಆಗುವಂಥ ಕರ್ಮವನ್ನು ಹೇಳೈತಿ ಹೊರತಾಗಿ ಮತ್ತು ಬೇರೆ ಏನು ಹೇಳಿಲ್ಲ. ಹೌದಲ್ಲ, ಜ್ಞಾನಕ್ಕೆ ಅಧಿಕಾರಿ ಆಗ್ಬೇಕಲ್ಲ. ಕನಿಷ್ಠ ಅಧಿಕಾರಿ ಅದೇನು ಕರೆ, ಉತ್ತಮ ಅಧಿಕಾರಿ ಆಗ್ಬೇಕಂದ್ರೆ ಕರ್ಮ ಮಾಡು. ಯಾವ ಕರ್ಮ?
ಜೀವಿಗಳಿಗೆ ನೋವನ್ನು ಕೊಡುವಂಥ ಕರ್ಮವನ್ನು ಮಾಡೋಕ್ಕೆ ಹೋಗಬೇಡ. ಜೀವಿಗಳಿಗೆ ಸಂತೋಷವನ್ನು ಉಂಟು ಮಾಡುವಂಥ ಕರ್ಮಗಳನ್ನು ಮಾಡುವುದು. ಹೌದು, ಇದ ಪೂಜೆ. ಹೌದಲ್ಲ? ಪೂಜೆ ಅಂತಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟೇವೆ ನಾವು. ಕಲ್ಲಿಗೆ ಜಡ ವಸ್ತುಗಳಿಗೆ ಸಿಂಗಾರ ಮಾಡಿ, ಹೌದಲ್ಲ? ಪೂಜೆ ಆಯಿತು ಅಂತಂದ್ರೆ ಪೂಜೆನೋ ಅದು ಸಂತೋಷ ಆಯ್ತನೋ ಅದರಿಂದ? ಹೌದಲ್ಲ? ಆಗಲಿಲ್ಲ. ಹೌದಲ್ಲ? ಅದನ್ನು ಜೀವಿಗಳಿಗೆ, ಚೈತನ್ಯವುಳ್ಳಂಥ ಜೀವಿಗಳಿಗೆ ಸಂತೋಷವನ್ನು ಮಾಡುವ, ಅದು ಯಾವುದರ ಪ್ರಕಾರದಲ್ಲಿ, ಕಾಯ ವಾಚ ಮನಸ. ಹೌದಲ್ಲ? ಇದು ಈ ಕರ್ಮವನ್ನು ಅದು ವೇದ ಹೇಳ್ತದೆ. ಹೌದು, ಇಲ್ಲಿ ಚೈತನ್ಯ ಐತಿ, ಅಲ್ಲಿ ಸಂತೋಷ, ಅಲ್ಲಿ ಸಂತೋಷ ಪಡಿಸಿ. ಮಕ್ಕೊಂಡವರಿಗೆ ನೀ ಎಡೆ ಹಿಡಿದ್ರಿ, ಹೌದಲ್ಲ? ಸತ್ಯಮಿ ಸೇರ್ತುಪ್ಪ ಅಂತ. ಹೌದಲ್ಲ? ಅದು ಭೋಗ ಮಾಡಲಾರ್ದು ಅದಕ್ಕೆ ಅದ್ರ ಮುಂದೆ ನೀ ಇದನ್ನು ಮಾಡಿದ್ರಿ ಏನು ಮಾಡು. ಹೌದಲ್ಲ? ಅದಕ್ಕೆ ಅವ್ರು ಹೇಳ್ತಾರೆ, ಯೋಗಿ ಆದಂಥವ ಅಹಂಭಾವನೆಯನ್ನು ಕಳ್ಕೊಂಡಂತವ ಅವ ಯಾವ ಕರ್ಮನೂ ಮಾಡಕ್ಕೆ ಹೋಗೋದಿಲ್ಲ, ಇತರರಿಗೂ ಯಾವ ಕರ್ಮದವನ್ನು ಬೋಧ ಮಾಡಲಿಕ್ಕೆ ಹೋಗೋದಿಲ್ಲ. ಯೋಗಿ ಆದಂಥವ ಇತರರಿಗೂ ತಾನೂ ಕರ್ಮವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ, ಇತರರಿಗೂ ಅಜ್ಞಾನದ ಕರ್ಮವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಹೌದಲ್ಲ? ಸಾಧ್ಯ ಆದಷ್ಟು ಆ ಜ್ಞಾನಕ್ಕೆ ಅಧಿಕಾರಿಗಳಾಗುವಂಗೆ ಅವನು ಪರಿವರ್ತನೆ ಮಾಡುವಂಥ ಕರ್ಮವನ್ನು ಹೇಳ್ತಾನೆ ಹೊರತಾಗಿ ಅಜ್ಞಾನದ ಕರ್ಮವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಹೌದಲ್ಲ? ಯಾಕಂದ್ರೆ ಅವ್ನು ಗೊತ್ತೈತಿ ಅದರಿಂದ ಬಂಧನ ಅನ್ನೋದು ಗೊತ್ತೈತಿ, ಅದರಿಂದ ಅಧಿಕಾರತ್ವ ಬರೋದಿಲ್ಲ ಅನ್ನೋದು ಗೊತ್ತೈತಿ. ಗೊತ್ತಿದ್ದು ಕೂಡ ಮತ್ತಿತರನ್ನ ಯಾಕವ ಮೋಸ ಮಾಡಕ್ಕೆ ಹೋಗ್ಕಂಡ್ರಿ? ಮೋಸ ಮಾಡಿದ್ರೆ ಪಾಪ ಬರ್ತೈತಿ ಅನ್ನೋದು ಗೊತ್ತೈತೆ ಅವಂಗೆ. ಹೌದಲ್ಲ? ಸುಳ್ಳು ಹೇಳಿದ್ರೆ ನರಕ ಆಕೈತೆ ಅನ್ನೋದು ಗೊತ್ತೈತಿ. ಹೌದಲ್ಲ? ಅದಕ್ಕೆ ಅವ ಯಾಕೆ ಸುಳ್ಳು ಹೇಳಕ್ಕೆ ಹೋಗ್ಕಣ್ಣ? ಎದ್ದಕ್ಕಿದ್ದಂಗನ ಹೇಳ್ತಾನ, ಯಾರ್ದು ಬಿಡೆ ಇಲ್ಲ ಬಿಸಾಟಿಲ್ಲ. ಹೌದಲ್ಲ? ಜನರಿಂದ ವಂದಿತನಾದ್ರೆ ಅವನಿಗೇನು ಲಾಭ ಐತಿ? ವಂದನೆ ಪಡಿಬೇಕನ್ನೋದು ಇಲ್ಲ, ಅವನು ತೆಗಳಿದ್ರು ಅಷ್ಟೇ, ವಂದಿಸಿದ್ರು ಅಷ್ಟೇ. ವಂದನೆ ನಿಂದನೆಗಳನ್ನಾಗಿ ಅವನು ಹಿಗ್ಗದೆ ಕುಗ್ಗದೆ ಸಮಾನವಾಗಿರ್ತಾನ, ಸಮಸ್ಥಿತಿ ಉಳ್ಳವನಾಗಿ ಬಿಟ್ಟಿರ್ತಾನವ. ಅವ ಯಾಕೆ ಮತ್ತೆ ಹಿಗ್ಗುವುದು ಕುಗ್ಗುದು ಅವನಿಗೆ ಯಾಕೆ ಬರ್ತೈತಿ? ಹೌದಲ್ಲ? ಯಾವ ಬರೋದಿಲ್ಲ ಪರವಾಗಿ, ಅವನಿಗೇನು ಇಲ್ಲ ಇಲ್ರಿ ಅವನಿಗೆ. ವರಯೋಗಿಗೆ ಅದಕ್ಕೆ ಅವರು ಇಲ್ಲಿ ಹೇಳ್ತಾರೆ, ಅದನ್ನ ವರಯೋಗಿ ಆದಂಥವ ಯಾರು ಅಂತಂದ್ರೆ ಅಹಮ್ಮನ್ನು ಕಳ್ಕೊಂಡವ, ನಾನು ಅನ್ನೋದನ್ನು ಅವನು ಕಳ್ಕೊಂಡವ. ವೇದಗಳ ಏನು ಇದರಿಂದ ಅವನು ತಿಳ್ಕೊಂಡ, ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ತಿಳ್ಕೊಂಡ, ಅರಿವಿನಿಂದ ಅದನ್ನು ಜ್ಞಾನದಿಂದ ಖಾತ್ರಿ ಮಾಡಿಕೊಂಡ. ನಾನು ಬ್ರಹ್ಮನೇ ಇದ್ದೇನೆ ಅನ್ನೋದು ಖಾತ್ರಿ ಮಾಡಿಕೊಂಡ. ಬ್ರಹ್ಮ ನಾನು ಅನ್ನುವಂಥದ್ದು ಅಳೈತಿ, ಬ್ರಹ್ಮನ ಆಗಿ ಉಳಿದು. ಬ್ರಹ್ಮನ ಆಗಿ ಉಳಿದ್ಮೇಲೆ ಅಹಮ್ಮನ ಕಾರ್ಯ ಉಳಿಲಿಲ್ಲ. ಹೌದಲ್ಲ? ಅಹಮ್ಮಿನ ಕಾರ್ಯವನ್ನು ಅಳದಾಗ ಮುಕ್ತಿ, ಅಲ್ಲಿವರೆಗೂ ಬಂಧನ. ಈ ಪರ ಇದು ನಾವು ಇಷ್ಟೆಲ್ಲ ಓದೋದು ಬರೀ ನಮ್ಮ ಅಪ್ಪಾರ ನಮ್ಮ ಅಜ್ಜನ ಕುರಿತ ಐತೆ ಅನ್ಸಾಗತ್ತೆ. ಅಲ್ಲ, ಅದನ್ನು ನಾವು ಇದನ್ನು ತಿಳಿಸ್ಕೊಟ್ರೆ ಅದು ಖಾತ್ರಿ ಆಗೋದು ಗೊತ್ತಾಕೈತ್ರಿ. ತಿಳಿಸೇ ಕೊಡಲಿಲ್ಲ ಮತ್ತೆ ಅಜ್ಞಾನದ ಕರ್ಮಗಳನ್ನು ಮಾಡಕ್ಕೆ ಹಚ್ಚಿದ್ರೆ ಮತ್ತೆ ಯಾವಾಗ ಇದಾಗುತ್ತೆ? ಹೌದಲ್ಲ? ಯಾವ ಮಹಾತ್ಮನು ಅದಕ್ಕೆ ನಡ್ಕೋರಿ ಇದಕ್ಕೆ ನಡ್ಕೋರಿ ಅಂತ ಹೇಳಿಲ್ಲ. ಮಹಾತ್ಮ ಆಗಲ್ಲಾರ್ದವರು, ಮಹಾತ್ಮನ ಅನುಭವವನ್ನು ಮಾಡಿಕೊಳ್ಳಾರ್ದವರು ಅದನ್ನು ಮಾಡಕ್ಕೆ ಹಚ್ಚಿದ್ರು. ಹೌದಲ್ಲ?
ಅದಕ್ಕೆ ನಡ್ಕೋರಿ ಇದಕ್ಕೆ ನಡ್ಕೋರಿ, ಅದರಿಂದ ಅದು ಪ್ರಾಪ್ತಿ ಆಗುತ್ತೆ, ಇದರಿಂದ ಏನು ಪ್ರಾಪ್ತಿ ಆದ್ರೆ ಏನು? ಹೌದಲ್ಲ? ಎಲ್ಲವೂ ಮಿಥ್ಯ ಆದಂಥ ಈ ಎಚ್ಚರಿಕೆ ಅವಸ್ಥೆ ಜಗತ್ತಿನ ಸಾಮಾನುಗಳ ಹೊರತಾಗಿ ಅವು ಯಾವ ವಸ್ತುವಿನ ಅನುಭವವನ್ನು ತಂದುಕೊಡ್ಲಾರು. ಹೌದಲ್ಲ? ಈ ಜಗತ್ತಿನ ಎಂಥ ಕಿಮ್ಮತ್ತಿನ ಸಾಮಾನು ತಂದರೂ ಕೂಡ ಅದು ವಸ್ತುವಿನ ಅನುಭವವನ್ನು ಏನಾರು ನೀಡ್ತೈತೆ ಅನ್ನೋದು ತ್ರಿಕಾಲ ಬಾಧಿತ ವಸ್ತುವಿನ ಅನುಭವವನ್ನು ಏನಾರು ತಂದು ಕೊಡ್ತೈತೆ ಅನ್ನೋದು ಹೌದಲ್ಲ? ಇಲ್ಲ. ಯಾಕೆ ಒಂದು ಅವಸ್ಥೆಯನ್ನು ಅವೆಲ್ಲ ಸಾಮಾನುಗಳು ನೀನು ಪುಣ್ಯದಿಂದ ಎಂಥ ಕಿಮ್ಮತ್ತಿನ ವಸ್ತುನ ಪ್ರಾಪ್ತ ಆಗೈತೆ ಅಂದರೂ ಕೂಡ, ಸಕಲ ಅಷ್ಟ ಭೋಗಗಳು ಸಿಕ್ಕವಂದರೂ ಕೂಡ ನಿನಗೆ ಅದರಿಂದ ಸುಖ ಆಯ್ತೇನು? ಇಲ್ಲ. ಮತ್ತ್ಯಾಕೆ ಅವನು ಬೋಧ ಮಾಡ್ತಾನ್ರಿ ಅವ ನಿಜವನ್ನ ಅರ್ಧ ಅಂತವ? ಹೌದಲ್ಲ? ನನಗೆ ಇನ್ನಷ್ಟು ಈ ಆಯುಷ್ಯ ವೃದ್ಧಿ ಆಗುವಂಥ ಕರ್ಮಗಳನ್ನು ಹೇಳ್ರಿ ಅಂತಂದ್ರೆ ಅವ ಯಾಕೆ ಹೇಳಲಿಕ್ಕೆ ಹೋಗ್ತಾನೆ? ಅದು ಪ್ರಾರಬ್ಧವನ್ನು ಅವಲಂಬಿಸ್ಕೊಂಡೈತಪ್ಪ. ಅದು ನಿನ್ನ ಆಯುಷ್ಯ, ನೀನು ಯಾವುದೇ ಕರ್ಮವನ್ನು ಮಾಡಿದರೂ ನಿನ್ನ ಆಯುಷ್ಯ ವೃದ್ಧಿ ಆಗೋದಿಲ್ಲ. ಅದು ಪ್ರಾರಬ್ಧವನ್ನು ಅವಲಂಬಿಸ್ಕೊಂಡೈತಿ. ಆದ್ರೆ ಆ ಪ್ರಾರಬ್ಧ ಇರೋದ್ರೊಳಗಾಗಿ ನೀ ಏನು ಮಾಡ್ಕೊ, ನಿನ್ನ ನಿಜವನ್ನು ಅರಿ ಅಂತ ಬೋಧ ಮಾಡ್ತಾನೆ ಹೊರತಾಗಿ ನೀನು ಆ ಹೋಮ ಮಾಡು, ಅದರಿಂದ ಮೃತ್ಯುವನ್ನು ಜಯಿಸ್ತಿ, ಈ ಹೋಮ ಮಾಡು, ನೀನು ಎಲ್ಲ ನಿರೋಗವನ್ನು ಪಡಿತಿ ಅಂತ ಏನು ಬೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೌದಲ್ಲ? ಅವ ಯಾಕೆ ಹೇಳ್ತಾನ್ರಿ ಅದು? ಮೃತ್ಯುಂಜಯ ಹೋಮ ಮಾಡಿದ್ರೆ ನೀನು ಇನ್ನಷ್ಟು ಮೃತ್ಯು ಬರ್ಲಾರ್ದಂಗೆ ಅಕ್ಕಿಪ್ಪ ಮಾಡು ಅಂತ ಹೇಳಿ ಅವ ಯಾಕೆ ಹೇಳಕ್ಕೆ ಹೋಗ್ಕಣ್ಣ? ಹೌದಲ್ಲ? ಹೇಳುವುದಿಲ್ಲ. ಯಾಕಂದ್ರೆ ಮೃತ್ಯು ಬರೋದಂತೂ ನಿಶ್ಚಿತ ಅನ್ನೋದು ಗೊತ್ತೈತಿ. ಹೌದಲ್ಲ? ಆ ಮೃತ್ಯು ಬರೋದ್ರೊಳಗಾಗಿ ನೀ ಏನು ಮಾಡ್ಕೊ, ನಿನ್ನ ನಿಜವನ್ನ ಅರಿ ಅಂತ ಬೋಧ ಮಾಡ್ತಾನೆ. ಹೌದಲ್ಲ? ಅವ್ನು ಸುಳ್ಳು ಯಾಕೆ ಹೇಳಕ್ ಹೋಗ್ತಾನೆ? ಮೋಸ ಯಾಕೆ ಮಾಡಕ್ ಹೋಗ್ತಾನ? ಇದು ಸುಳ್ಳು ಮೋಸ ಅನ್ನೋದು ಹೌದಲ್ರಿ? ಇದನ್ನ ಹೇಳಿದ್ರೆ ಸುಳ್ಳು ಹೌದಲ್ರಿ? ನರಕ್ಕಾಗದಾಗ ಬಿಡ್ತೈತೆ. ಸುಳ್ಳು ಹೇಳಿದ್ರೆ ನರಕೈತೆ ಅಂತ ಹೇಳ್ತೀರಿ, ಎಲ್ಲ ಶ್ರುತಿಗಳು ಹೇಳ್ತಾವು, ಮತ್ತು ಸುಳ್ಳು ಹೇಳೋದಲ್ರಿ. ಹೌದು. ಅಧಿಕಾರವನ್ನು ಪಡೆಯುವ ಸಲುವಾಗಿ ನೀ ಕರ್ಮಗಳನ್ನು ಮಾಡಪ್ಪ ಅಂತ ಹೇಳ್ತಾನೆ. ಹೊರತಾಗಿ ನಿನ್ನ ಇಷ್ಟಾರ್ಥಗಳ ಸಿದ್ಧಿಗಾಗಿ, ಅಂದರೆ ಇಷ್ಟವಾದಂಥ ಈ ಜಗತ್ತಿನ ಸುಳ್ಳು ಜಗತ್ತಿನ ಏನು ವಿಷಯ ವಸ್ತುಗಳದಾವಲ್ಲ ಅದರ ಪ್ರಾಪ್ತಿಗಾಗಿ ಯಾವ ಕರ್ಮ ಮಾಡೋ ಅವಶ್ಯಕತೆನೇ ಇಲ್ಲಪ್ಪ ಅಂತ ಹೇಳ್ತಾನೆ. ಯಾಕಂದ್ರೆ ಅವು ಪ್ರಾರಬ್ಧವನ್ನು ಅವಲಂಬಿಸ್ಕೊಂಡವು, ಅವು ಕರ್ಮವನ್ನು ಅವಲಂಬಿಸ್ಕೊಂಡಿಲ್ಲ. ಪ್ರಾರಬ್ಧ ಕರ್ಮವನ್ನು ಅವಲಂಬಿಸ್ಕೊಂಡವು. ಹಿಂದೆ ಮಾಡಿದಂಥ ಕರ್ಮದ ಫಲ ಅದು. ಹೀಗೆ ಭೋಗ ಸಾಮಗ್ರಿಗಳು ನಿನಗೆ ಒದಗಿ ಬರಬೇಕಂದ್ರೆ ಹಿಂದೆ ಮಾಡಿದಂಥ ಕರ್ಮದ ಫಲ ಅದು. ಈಗ ನೀ ಏನು ಕರ್ಮ ಮಾಡಿದರೂ ಕೂಡ ಅದು ಮುಂದೆ ಬರ್ತೈತಿ, ಈಗ ಸದ್ಯ ಬರೋದಿಲ್ಲ ಅದು. ಹೌದಲ್ಲ? ಅದಕ್ಕೆ ಮುಂದೆ ನಿಂದ ಭವಿಷ್ಯ ಒಳ್ಳೇದಾಗಬೇಕಂದ್ರೆ ಈ ಪುನರಪಿ ಜನನ ಪುನರಪಿ ಮರಣದ ಚಕ್ರದಿಂದ ಪಾರಾಗಬೇಕಂದ್ರೆ ನೀನು ಈ ಕರ್ಮವನ್ನು ಬಿಡು. ಹೌದಲ್ಲ? ಬಿಟ್ಟು ಅದಕ್ಕೆ ಸಹಾಯಕವಾಗುವಂಥ ಕರ್ಮಗಳನ್ನು ಮಾಡು, ಅಧಿಕಾರತ್ವವನ್ನು ಪಡೆಯುವಂತೆ. ಹೌದಲ್ಲ? ಆಳ್ಮಗ ಆಗಕ್ಕೆ ಹೋಗ್ಬೇಡ, ಮಾಲಕ ಆಗುವಂತ. ಹೌದಲ್ಲ? ಮಾಲಕ ಆದ ಅಂದ್ರೆ ಎಲ್ಲವೂ ಬರ್ತೈತೆ ಅಲ್ಲಿ. ಹೌದಲ್ಲ? ವಸಿಷ್ಠ ರಾಮನಿಗೆ ಅದನ್ನ ಹೇಳಿದ್ರೆ, ಜ್ಞಾನ ಬಂಧು ಆಗಬೇಡಪ್ಪ ನೀನು, ಯಾರ್ದೋ ಮಾತು ಕೇಳಿ ಅದನ್ನು ನೀನು ಹೇಳುವಂತ ಇದಾಗಬೇಡ, ಜ್ಞಾನಿನಾಗ, ಶ್ರೀಮಂತನಾಗ. ಹೌದಲ್ಲ? ಆಳಮಗ ಆಗಕ್ಕೆ ಹೋಗ್ಬೇಡ. ನಾವು ಅದನ್ನು ಎಲ್ಲಿ ಮಾಡ್ತೇವೆ? ಅದಕ್ಕೆ ಗೊತ್ತಿದ್ದವ ಹೇಳ್ತಾನ ಅದನ್ನು.
ಅದರಿಂದ ಬಂಧನ ಐತೆ ಅಂತ ತಿಳಿದವ ಅದನ್ನ ಯಾಕೆ ಮತ್ತೆ ಹೇಳಕ್ಕೆ ಹೋಗ್ಕಂಡ್ರಿ ಸಾಮಾನ್ಯರಿಗೆ ಮತ್ತೆ ಹೌದು ತಾನು ಅದನ್ನು ಕಂಡಾನ ಏನು ಅನ್ನೋದು ಕಂಡಾನ. ಪುಣ್ಯದಿಂದನೂ ಇದು ಆಗೋದಿಲ್ಲ, ಪಾಪದಿಂದ ಅಂತೂ ದೂರ ಉಳಿತು. ಮತ್ತು ಇತರರಿಗೆ ಆ ಪುಣ್ಯ ಕರ್ಮಗಳನ್ನು ಮಾಡುವಂಥವ ಕೇಳಕ್ಕೆ ಹೋಗ್ಕಂಡ್ರಿ. ಹೌದಲ್ಲ, ಸದ್ಗುಣಗಳನ್ನು ಬೆಳೆಸ್ಕೊಪ್ಪ ನೀನು ಅಂತ ಹೇಳ್ತಾನೆ. ಹೌದಲ್ಲ, ತನಗೆ ಧರ್ಮ ಅಧರ್ಮ ಎರಡೂ ಅಧರ್ಮವೆಂದೆನಿಪು ಜನನವಿರುವುದರಿಂದ ಅವನಿಗೆ ತಿಳಿದಾನವ. ಹೌದಲ್ರಿ, ಏನಂತ ತಿಳಿದಾನ? ಧರ್ಮ ಕಾರ್ಯಗಳ ಇರಲಿ ಅಧರ್ಮ ಕಾರ್ಯಗಳ ಇರಲಿ, ಅವೆರಡೂ ಅಧರ್ಮನ. ಹೌದಲ್ರಿ, ಯಾಕಂದ್ರೆ ಜನನ ಇರ್ತಾವು, ಮತ್ತ ಹುಟ್ಟು ಸಾವುಗಳ ಚಕ್ರಕ್ಕೆ ಇರ್ತಾವು. ಒಂದು ಬಂಗಾರದ ಬೇಡಿ, ಒಂದು ಕಬ್ಬಣದ ಬೇಡಿ. ಹೌದಲ್ರಿ, ಎರಡೂ ಬಂಧನಕ್ಕೆ ಉಪಯೋಗ ಮಾಡುವಂಥವ ಅವ. ಹೌದಲ್, ಬಂಗಾರದ ಬೇಡಿ ಐತೆ ಅಂತೇಳಿ ನೀನೇನು ಅದನ್ನ ಶೋಕೇಸ್ನಾಗ ಹಾಕಕ್ಕೆ ಮಾಡಿಸಿಲ್ಲ ಅದನ್ನು. ಹೌದಲ್ರಿ, ಬಂಧನಕ್ಕೆ ಅದ. ಹೌದಲ್, ಬೇಡಿ ಹಾಕೊಂಡು ಕೊಳ ಹಾಕೊಂಡು ಅಡ್ಡಾಡೋದಿಲ್ಲ, ಅದನ್ನು ಸರ ಅಂತ ಹಾಕೊಂಡು ಅಡ್ಡಾಡಕ್ಕೆ ಬರೋದಿಲ್ಲ. ಅದು ಬಂಧನ ಮಾಡಾಕ ಬಂಗಾರದಿದ್ರು ಕೂಡ ಅದು ಬಂಧನ ಮಾಡಾಕ ಉಪಯೋಗ ಬರ್ತೈತಿ ಹೊರತಾಗಿ ಸರ ಅಂತ ಹಾಕೊಂಡು ಅಡ್ಡಾಡಕ್ಕೆ ಬರೋದಿಲ್ಲ ಅದು. ಹೌದಲ್ಲ, ಹಂಗೆ ತಿಳ್ದಾನವ. ಆಮ್ಯಾಕ ಮತ್ತು ಅಧರ್ಮ ಅಂತ ತಿಳ್ದಾನವ, ಎರಡೂ ಕೂಡ ಅಧರ್ಮಗಳ ಅಂತ ತಿಳ್ದಾನ. ಮತ್ತ್ಯಾಕೆ ಅದನ್ನು ಮಾಡಕ್ಕೆ ಹೋಗ್ಕೊಂಡ್ರಿ? ಎರಡೂ ಹುಟ್ಟು ಸಾವುಗಳಿಗೆ ಕಾರಣ ನಾಕು. ಹೌದಲ್ಲ, ಪಾಪದ್ದು ದುಃಖವನ್ನು ತಂದು ಕೊಡ್ತೈತಿ, ಪುಣ್ಯದ ಆಗ ಮೊದ್ಲಕ್ಕೆ ಸುಖ ಅನಿಸ್ತೈತಿ ಕರೆ, ಆದ್ರೆ ಕಷ್ಟನ ಐತಿ ಅದರಿಂದ. ಹೌದಲ್ಲ, ಮಾಡಲು ಉಚಿತವೇ ನೋಡಿ ತಿಳಿದು ಧನದ ಲೋಭವನ್ನು ಮಾಡಲು ಉಚಿತವೇ ಅಂತ ಹೇಳಿ. ಒಂದ ವಿಷಯದ ವಸ್ತುಗಳ ಹೇಳಿದ್ರು ಕೂಡ ಎಲ್ಲ ವಿಷಯದ ವಸ್ತುದು ಹಂಗೆ ಐತಿ. ಅದಕ್ಕೆ ಅದನ್ನು ಮಾಡಲು ಉಚಿತವೇ ಅಂತ. ನೀ ಪುಣ್ಯಕರ್ಮಗಳಿಂದ ನೀ ಏನ ಸಿಕ್ಕರೂ ಕೂಡ ಅದು ಹೆಂಗೈತಿ ಅಂದ್ರೆ, ಮೊದಲಿಗೆ ಅನೇಕ ತನುವಿಗೆ ಅನೇಕ ಬಳಲಿಕೆ, ಮನಕ್ಕೆ ದಿಗಿಲು ಮುಗಿಲು. ಹೌದಲ್ಲ, ನಡು ಮಾತ್ರ ಒಂದು ಸ್ವಲ್ಪ ಮಧುವನ್ನು ಇತ್ತು, ಕೊನೆಗೆ ದುಃಖವನ್ನು ತಂದು ಕೊಡ್ತೈತಿ. ಅದು ಹಂಗೆ ತಿಳಿದಾನ. ಧರ್ಮ ಕಾರ್ಯದಿಂದ ನೀನು ಸುಖ ಅನಿಸಿದ್ರು ಕೂಡ ಆ ಸುಖ ಕೊನೆಗಿಲ್ಲ, ದುಃಖನ ಐತಿ ಅದರಿಂದ. ಅದಕ್ಕೆ ಆ ಧರ್ಮದಾಗ ಇರಲಿ ಅಧರ್ಮನ ಇರಲಿ, ಎರಡೂ ಅಧರ್ಮಗಳವು. ಹೌದಲ್ಲ, ಎರಡರಿಂದನೂ ಬಂಧನ ಐತಿ ಅಂತ ತಿಳ್ದಾನವ. ಅವ ಯಾಕೆ ಮತ್ತೆ ಅದನ್ನ ಮಾಡಕ್ಕೆ ಹೋಗ್ಕಂಡ್ರಿ? ತನಗೆ ಧರ್ಮವು ಅಧರ್ಮವು ಎರಡೂ ಅಧರ್ಮವೆಂದೆನಿಪು ಜನನವಿರುವುದರಿಂದ ಅದಕ್ಕೆ ಮುನಿಮಣಿತ ಜನವಂದಿತೆ ತತ್ಕರ್ಮವನ್ನು ಬಲ್ಲವರು ಮಾಡಲು ಒಲಿವರೆ. ಮತ್ತೆ ಹೇಳ್ತಾರ ಅವ್ರಿಗೆ ಮತ್ತ ಅದರೊಳಗೆ ಇಚ್ಛೆ ಆಗುತ್ತನೋ ಅವ್ರಿಗೆ. ಹೌದಲ್ಲ, ಎರಡೂ ಅಧರ್ಮ ಕಾರ್ಯಗಳ ಅಂತ ತಿಳಿದಾರ ಅವರು. ಮತ್ತೆ ಎರಡೂ ಜನ್ಮಾಂತರ ಕಾರಣಕ್ಕವು ಅಂತ ತಿಳಿದಾರ. ಹೌದಲ್ಲ, ಮತ್ತೆ ಯಾಕೆ ಅದನ್ನು ಮಾಡ್ತೀನಿ ಮಾಡು ಅಂತ ಹೇಳ್ತಾರ್ರಿ ಅವರು. ನಿಜವನ್ನ ಅರದಂಥವ್ರು. ತನಗೆ ಧರ್ಮ ಅಧರ್ಮ ಎರಡೂ ಅಧರ್ಮವೆಂದೆನಿಪು ಜನನವಿರುವುದರಿಂದ ಅದಕ್ಕೆ ಮುನಿವಣಿತ ಜನವಂದಿತೆ ತತ್ಕರ್ಮವನ್ನು ಬಲ್ಲವರು ಮಾಡಲು ಒಲಿವರೆ. ಮೊದಲು ಪುಣ್ಯದ ಫಲವದು, ಅದು ತಾನೇ ಬಳಿಕ ಪಾಪದ ಫಲವು. ಆ ಪಾಪ ಫಲವದು ಮೊದಲು ದುಃಖವಣಿಯುವುದು, ಅದು ತಾನೇ ತಿಳಿಯಲಿಕ್ಕೆ ತುದಿಯೊಳು ವಂದಿಸುವುದು ಸುಖದಲ್ಲಿ. ತನ್ನನ್ನು ತಾನೇ ತಿಳಿಯಲಿಕ್ಕೆ ತನ್ನನ್ನು ತಾನು ತಿಳಿಯಲಿಕ್ಕೆ ಸುಖನ ಐತಿ. ಹೌದಲ್ಲ,
ಮೊದಲೇ ಪಾಪ ಪುಣ್ಯದ ಎರಡು ಹೆಂಗದಾವ ಅಂದ್ರೆ ಪಾಪದ್ದು ದುಃಖನ ತಂದು ಕೊಡ್ತೈತಿ, ಪುಣ್ಯದ್ದು ಸ್ವಲ್ಪ ಆಗಿನ ಪೂರ್ತಿಯಾಗಿ ಸುಖ ಅನಿಸ್ತೈತಿ, ಮತ್ತು ದುಃಖನ ತಂದು ಕೊಡ್ತೈತಿ. ತನ್ನನ್ನು ತಿಳಿಲಾರ್ದ ಅದು ನಾಶ ಆಗುದಿಲ್ಲ. ನಾಶ ಮೊದಲು ಪುಣ್ಯದ ಫಲ ಅದು ತಾನೇ, ಬಳಿಕ ಪಾಪದ ಫಲವು. ಆ ಪಾಪ ಫಲವದು ಮೊದಲು ದುಃಖ ಒಡೆಯುವುದು. ಪಾಪದ ಫಲ ಏನು ಮಾಡ್ತೈತಿ? ದುಃಖ ನೀಡ್ತೈತಿ. ಹೌದಲ್ಲ? ಕೊನೆ ಸ್ವಲ್ಪ ಸುಖ ಅನಿಸ್ತೈತಿ. ಹೌದಲ್ಲ? ಆದ್ರೆ ಪುಣ್ಯದ ಆಗ ಸುಖ ಅನಿಸ್ತೈತಿ, ಮತ್ತು ಕೊನೆಗೆ ದುಃಖನ ಅನಿಸ್ತೈತಿ. ಯಾಕಂದ್ರೆ ಕ್ಷೀಣೆ ಪುಣ್ಯ ಮೃತ್ಯುಲೋಕ ವಿಶಂತಿ. ಹೌದಲ್ಲ? ಪುಣ್ಯ ತೀರಿದ ಮೇಲೆ ಮತ್ತೆ ಬರಬೇಕಲ್ಲ. ಹೌದಲ್ಲ? ಯಾಕಂದ್ರೆ ಅಲ್ಲಿಯೂ ಕೂಡ ಅಜ್ಞಾನನ ಐತಿ. ಅರಿದು ಕಾಣಲ್ಕೆ ತಮ್ಮ ಒಪ್ಪುದು ತಮ್ಮದಂದದೆ. ಹೌದಲ್ಲ? ತಿಳಿದು ನೋಡಿದ್ರಲ್ಲೇ ಅಜ್ಞಾನನ ಐತಿ ಹೊರತಾಗಿ ಅಲ್ಲೇನು ಜ್ಞಾನ ಇಲ್ಲ. ಹೌದಲ್ಲ? ನೀವೇನು ಹೊಸದಾಗಿ ಮಾಡ್ತೀರಿ? ಸ್ವರ್ಗ ಲೋಕಕ್ಕೆ ಹೋಗಿ ಇಲ್ಲಿ ಮಾಡಿದ್ದ ಅಲ್ಲಿ ಮಾಡೋದಲ್ಲ. ಇಲ್ಲಿ ರಂಬೆ ಮೇನಕೇರ ನಿನ್ನ ಸುಖ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ರಂಬೆ ಮೇನಕೇರ ನಿನಗೇನು ಸುಖ ಕೊಡ್ತಾರೆ? ಹೌದಲ್ರಿ? ಇಲ್ಲಿ ವಿಷಯಾದಿಗಳ ನಿನ್ನ ಸುಖ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ವಿಷಯಾದಿಗಳು ಸುಖ ಇಲ್ಲ. ಹೌದಲ್ರಿ? ಸುಮನ ಸ್ವರ್ಗ ಆದಡ ಅರಿದು ಕಾಣಲಿಕ್ಕೆ ತಮ ಒಪ್ಪುದು ತಮ್ಮದೊಂದದೆ. ಹೌದಲ್ಲ? ಅಜ್ಞಾನನ ಐತಿ ಹೊರತಾಗಿ ಅಲ್ಲೇ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ. ಯಾಕಂದ್ರೆ ಭೋಗ ಭೋಗ. ಹೌದಲ್ಲ? ಭೋಗದೊಳಗೆ ಅಲ್ಲಿ ಹೊರಬಿಟ್ಟೈತಿ. ಎಲ್ಲಿವರೆಗೆ ಪುಣ್ಯ ಇರುತ್ತಾನ. ಪುಣ್ಯ ತೀರಿದ ಮೇಲೆ ಮತ್ತು ಮೃತ್ಯು ಲೋಕಕ್ಕೆ ಬರಬೇಕಲ್ಲ. ಹೌದಲ್ರಿ? ಅಜ್ಜ ಮುತ್ಯ ಮಾಡಿಟ್ಟಾನ ಅಂತ ನಾ ದುಡಿಲಾರ್ದ ಹಂಗೆ ಉಣ್ಕೊಂತ ಇರ್ತೇನೆ ಅಂದ್ರೆ ಎಷ್ಟು ದಿನ ಉಣ್ಕೊಂತ ಇರ್ತಿ? ಅದಕ್ಕೆ ಕರಗುತ್ತಾನ ಉಣ್ತಿ. ಕರಗಿದ ಮೇಲೆ ಮತ್ತೆ ದುಡಿಯಬೇಕಲ್ಲ. ಹೌದಲ್ರಿ? ಹೌದಲ್ರಿ? ಎಷ್ಟು ಸಣ್ಣ ಸಣ್ಣ ಏನು ಮಾಡೋದು? ಹೌದಲ್ರಿ? ಪುಣ್ಯ ಅಂದ್ರೆ ಮೋಕ್ಷ ಕೊಡ್ತಕ್ಕಂತ ತಿಳ್ಕೊಂಡು ಸಾಧ್ಯನೇ ಇಲ್ರಿ. ತನ್ನನ್ನು ತಾಂತಿರಲಿಲ್ಲ ಮೋಕ್ಷ ಆಗೋದಿಲ್ಲ. ಹೌದಲ್ಲ? ನೀ ಎಷ್ಟೇ ಪುಣ್ಯ ಸಂಗ್ರಹ ಮಾಡಿದ್ರು ಕೂಡ ಅದು ನಿನ್ನ ಮುಕ್ತಿಯನ್ನು ತಂದುಕೊಳ್ಳಾರ. ಬ್ರಹ್ಮನಿಷ್ಠರ ಸಂಘ ಕೊಡ್ಬೋದು. ಬ್ರಹ್ಮನಿಷ್ಠರ ಸಂಘ ಅದು ನಿನ್ನ ಅಜ್ಞಾನವನ್ನು ದೂರ ಮಾಡ್ತೈತ್ರಿ. ಅದು ಪುಣ್ಯದ ಬಲ ಬ್ರಹ್ಮನಿಷ್ಠರ ಸಮೀಪ ಹೋಗ್ಬೋದು. ಅಲ್ಲ, ಪುಣ್ಯದ ಅದಕ್ಕಾಗಿ ನೀನು ಸತ್ಕರ್ಮಗಳನ್ನು ಮಾಡು ಅಂತ ಹೇಳಿದ್ದವ್ರು. ನೀ ಅದಕ್ಕಾಗಿ ಅಧಿಕಾರಿ ಆಗಕ್ಕೆ ಸತ್ಕರ್ಮಗಳನ್ನು ಮಾಡು. ಹೌದಲ್ಲ? ಈ ವಿಷಯ ಪ್ರಾಪ್ತಿಗಾಗಿ ನೀ ಸತ್ಕರ್ಮಗಳನ್ನು ಮಾಡೋದ್ರಿಂದ ನೀನು ಬಂಧನ ಐತೆ ಅಂತ. ಅದು ಪುಣ್ಯ ಅಲ್ಲ. ಅದು ಅದನ್ನ ಹೇಳ್ತಾರ ಅವರು. ಅದೇ ಎರಡೂ ಅಧರ್ಮ ಕಾರ್ಯಗಳವು. ಹೌದಲ್ಲ? ಧರ್ಮರ ಇರ್ಬೋದು, ಅಧರ್ಮನರ ಇರ್ಬೋದು. ಎರಡೂ ಅಧರ್ಮನ ಅವು. ಒಂದು ಪುಣ್ಯ ಅಂದ್ರೆ ಬಂಗಾರದ ಬೇಡಿ, ಪಾಪ ಅಂದ್ರೆ ಕಬ್ಬಣದ ಬೇಡಿ. ಎರಡು ಬೇಡಿನ. ಆ ಬೇಡಿ ಹೆಸರ ಅನ್ನಕ್ಕಾಗೋದಿಲ್ಲ ನಿಮಗೆ. ಹೌದಲ್ಲ? ಬೇಡಿ ಕೆಲಸ ಬಂಧಿಸೋದು. ಅದು ಬಂಗಾರದ ದರ ಇರ್ಬೋದು, ಅದು ಕಬ್ಬಣದ ದರ ಇರ್ಬೋದು. ಹೌದಲ್ಲ? ಹಂಗೆ ತಿಳಿದಂತವ ಮತ್ತೆ ಯಾಕೆ ಮತ್ತೆ ಅದನ್ನ ಮಾಡು ಅಂತ ಹೇಳ್ತಾನ್ರಿ. ಇತರ ಜನರಿಗೆ ಅದನ್ನ ಮಾಡು ಇದನ್ನ ಮಾಡು ಅಂತ ಯಾಕೆ ಹೇಳಕ್? ಯಾರಿಗೆ ನೋವಾಗಲಾರ್ದಂತ ಆಚರಣೆ ಒಳಗಿಡ ಇರಪ್ಪ. ಇನ್ನೊಬ್ಬರಿಗೆ ಸುಳ್ಳು ಹೇಳಬೇಡ, ಇನ್ನೊಬ್ಬರಿಗೆ ಮೋಸ ಮಾಡಬೇಡ, ನಿಂದ ಅನ್ನೋದ್ರ ನೀರು. ಇನ್ನೊಬ್ಬರದ್ದು ಆಸೆ ಮಾಡಕ್ಕೆ ಹೋಗ್ಬೇಡ. ನಿನ್ನ ಪ್ರಾರಬ್ಧೋಚಿತವಾಗಿ ಏನು ಬಂದೈತಿ ಅದನ್ನಷ್ಟೇ ನೀನು ಸ್ವೀಕಾರ ಮಾಡೋ ಹೊರತಾಗಿ ನೀ ಇನ್ನೊಬ್ಬರದ್ದು ಆಸೆ ಮಾಡಕ್ಕೆ ಹೋಗ್ಬೇಡ, ಅತಿ ಸಂಗ್ರಹ ಮಾಡಕ್ಕೆ ಹೋಗ್ಬೇಡ ಅಂತಲೇ ಹೇಳ್ತಾನೆ.
ಇವು ಯಮ ಅಂಗಗಳನ್ನು ಪಾಲನೆ ಮಾಡೋ ಅಂತ ಹೇಳ್ತಾನೆ ಹೊರತಾಗಿ ಅಜ್ಞಾನದ ಕಾರ್ಯಗಳಾದಂಥ ಏನು ಅಜ್ಞಾನದ ಕರ್ಮ ಏನದಾವಲ್ಲ ಅವನೇ ಬೋಧ ಮಾಡಲಿಕ್ಕೆ ಹೋಗುದಿಲ್ಲ. ಹೌದಲ್ಲ, ಬೆಂಕಿಯ ತುಪ್ಪ ಹಾಕು, ಅಲ್ಲಿ ಹೋಗಿ ವಸ್ತ್ರ ಕೊಟ್ಟು ಬಾ, ಇಲ್ಲಿ ಹೋಗಿ ಇಂಥ ಕಾಳನ್ನು ಕೊಟ್ಟು ಬಾ ಅಂತ ಹೇಳೋದಿಲ್ಲ. ಅದರಿಂದ ನಿನಗೆ ವಿಷಯ ಪ್ರಾಪ್ತಿ ಆಕೈತಿ ಅಂತ ನಾವು ತಿಳ್ಕೊಂಡು ಮಾಡ್ತೇವೆ ಅಂತ ನಾವು ಕರ್ಮ ಅಂತ ತಿಳ್ಕೊಂಡ್ಬಿಟ್ಟೆವು. ಅದು ಕರ್ಮನ ಅಲ್ಲದು, ಬಂಧನನ ಅದು. ಹೌದು, ಅದರಿಂದ ಪುಣ್ಯ ಸಂಗ್ರಹ ಆಗುವುದಿಲ್ಲ, ವಿಷಯ ಸಂಗ್ರಹ ಆಕೈತಿ ಹೊರತಾಗಿ ಪ್ರಾರಬ್ಧ ಇದ್ರೆ ಅದು ಹೊರತಾಗಿ ಪುಣ್ಯ ಸಂಗ್ರಹ ಅದರಿಂದ ಆಗುವುದಿಲ್ಲ. ಬೆಂಕಿ ತುಪ್ಪ ಹಾಕೋದ್ರಿಂದ ನಿನ್ನ ಪುಣ್ಯ ಸಂಗ್ರಹ ಆಕೈತಿ ಅನ್ನೋದು ಮೂಡ್ರು ಹೇಳಿದ್ದು. ಹೌದಲ್ಲ, ಬೆಂಕಿ ತುಪ್ಪ ಹಾಕೋದ್ರಿಂದ ಪುಣ್ಯ ಸಂಗ್ರಹ ಆಗುವುದಿಲ್ಲ. ಆಕೈತೇನ್ರಿ? ಯಾಕಂದ್ರೆ ಯಾರ್ದೋ ಜಠರಾಗ್ನಿಯನ್ನು ಶಾಂತಗೊಳಿಸೋಕೆ ಬೇಕಾದಂಥ ಆಹಾರವನ್ನು ನೀನು ಖಾಲಿ ಸುಟ್ಟು ವಾತಾವರಣ ಕೆಡಿಸ್ತೀನಿ. ಹೌದಲ್ಲ? ಅಲ್ರಿ, ಮನಸ್ಸಿನೊಳಗೆ ಕಲ್ಮಶಗಳನ್ನು ತುಂಬಿಕೊಂಡು ಹೊರಗಿನ ವಾತಾವರಣ ಶುದ್ಧ ಮಾಡಿಕೊಂಡು ನಾನು ನಾಶ ಆಗಲಾರ್ದ ಇರ್ತೇನೆ ಅಂತಂದ್ರೆ ಏನು ಇರ್ಲಿಕ್ಕೆ ಬರ್ತೈತೇನು? ಹೋಮ ಮಾಡೋದ್ರಿಂದ, ಹವನ ಮಾಡೋದ್ರಿಂದ ವಾತಾವರಣ ಶುದ್ಧ ಆಕೈತಿ ಅಂತ ತಿಳ್ಕೊಂಡೇನು ನಾವು. ಹೌದಲ್ಲ? ಆದರೆ ಆ ವಾತಾವರಣ ಶುದ್ಧ ಆದರೆ ಏನು ಮನಸ್ಸಿನೊಳಗೆ ಹೊಲಸ ಆಯ್ತಲ್ಲ, ಅದರಿಂದ ನೀನು ಸಮಾಧಾನ ಶಾಂತಿ ಐತನು? ಹೌದಲ್ಲ? ಏನು ಮಾಡೋದು? ಮನಸ್ಸ ಶುದ್ಧ ಇಲ್ಲ ಅಂದ್ರೆ ನೀ ಎಷ್ಟು ಹೊರಗೆ ಹವನ ಮಾಡಿದ್ರೇನು, ಹೋಮ ಮಾಡಿದ್ರು. ಹೌದಲ್ಲ? ಅಂತೀರಿ ನೀವು, ಏನು ಹೊಗೆ ಹಿಡಿಸ್ಬಿಟ್ಟಾರಪ್ಪ ಮನ್ಯಾಗ, ನಿಂದ್ರಾಕಾಗಲ್ರಿ, ಹೊರಗೆ ಹೋಗು. ಏನು ಮಾಡ್ದಂಗಾತು? ಹೌದಲ್ರಿ? ಏನು ಉಪಯೋಗ ಆಯ್ತದು? ಹೌದಲ್ಲ? ಹೌದಲ್ಲ? ಅದಕ್ಕೆ ಅವರು ಅಂಥ ಕರ್ಮಗಳನ್ನು ನಾವು ಬೋಧನೆ ಮಾಡಲಿಕ್ಕೆ ನಾವು ಹೋಗುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಎರಡು ಅಧರ್ಮನ ಅಂತ ತಿಳಿದಾರ ಅವರು. ಹೌದು. ಮೊದಲು ಪುಣ್ಯದ ಫಲ, ಅದು ತಾನೇ ಬಳಿಕ ಪಾಪದ ಫಲ. ಆ ಪಾಪ ಫಲವದು ಮೊದಲು ದುಃಖವಣಿಯುವುದು, ಅದು ತಾನೇ ತಿಳಿಯಲಿಕ್ಕೆ ತುದಿಯೊಳು ಹೊಂದಿಸುವುದು ಸುಖದಲ್ಲಿ. ಎಷ್ಟೇ ನಿನ್ನ ವಿಷಯ ವಸ್ತುಗಳನ್ನು ಪಡೆದರೂ ಕೂಡ ಸುಖ ಸಿಗಲಾರ್ದು. ಪುಣ್ಯದ ಫಲದಿಂದ ನೀನು ಎಷ್ಟೇ ವಿಷಯ ವಸ್ತುಗಳನ್ನು ಪಡೆದ್ರೂ ಕೂಡ ನೀನು ಸುಖ ಕೊಡಲಾರ್ದಲ್ಲ, ಮತ್ತು ಕೊನೆ ದುಃಖನ ತಂದು ಕೊಡ್ತೈತದ. ಸುಖ ಅನಿಸ್ತೈತಿ ಕರೆ ಆಗಿನ ಪೂರ್ತಕ್ಕೆ. ಇಷ್ಟ ವಸ್ತು ಪ್ರಾಪ್ತಿ ಆತಂದ್ರೆ ಸುಖ ತೋರ್ತೈತಿ. ಹೌದಲ್ಲ? ಏನೋ ಪ್ರಾರಬ್ಧ ವಶ ಅದ ಸಿಕ್ತಿ ಅಂತ ತಿಳ್ಕೊಂಡೆ ಪ್ರಾಪ್ತ ಆಯ್ತಂದ್ರೆ ಅದು ಶಾಶ್ವತವಾಗಿ ಉಳಿತೈತಿನು. ಅದಕ್ಕೆ ಕರ್ಮದ ಫಲ 4 ರೀತಿಯಾಗಿ ಐತಿ ಅಂತ ಹೇಳಿದ್ದು. ಉತ್ಪಾದ್ಯ, ಪ್ರಾಪ್ಯ, ವೈಕಾರ್ಯ, ಸಂಸ್ಕಾರ್ಯ. ಹೌದಲ್ಲ? 4 ರೀತಿಯಾಗೈತೆ. ಅದು ಉತ್ಪಾದ್ಯ ಆಗಿದ್ದದು ಉಳಿತೈತೇನು? ಒಡೆದು ಹೋಗಬೇಕದ. ಉತ್ಪಾದ್ಯ ಆಗಿದ್ದಕ್ಕೆ ನಾಶತ್ವ ಐತಿ. ಪ್ರಾಪ್ಯ ಆಗಿದ್ದ ಅದು ಕರಗಬೇಕ. ಹೌದಲ್ಲ? ವೈಕಾರ್ಯ ಅಂದ್ರೆ ಬದಲಾವಣೆ ಹೊಂದಬೇಕದ. ಹೌದಲ್? ಸಂಸ್ಕಾರದಿಂದ ಬಂದಂಥದ್ದು ಅದು ಉಳಿತೈತಿ, ಶಾಶ್ವತ ಉಳಿತೈತೇನು? ಇಲ್ಲ, ಹೋಗೋದದು. ಅದಕ್ಕೆ 4 ರೀತಿಯ ಫಲವನ್ನ ಕರ್ಮ ಕೊಡ್ತೈತೆ ಅಂದ್ರೂ ಕೂಡ ಅವು ಶಾಶ್ವತವಾಗಿಲ್ಲ ಅಂತ. ಘಟ, ಪುರ, ತಂಡುಲ, ಮೂಲ. ಹೌದಲ್ಲ? ಸಾಮಾನ್ಯರಿಗೆ ಸಾಧನೆ ತಿಳಿದಿರು. ಉತ್ಪಾದ್ಯ, ಪ್ರಾಪ್ಯ, ವೈಕಾರ್ಯ,
ಸಂಸ್ಕಾರ. ಅದನ್ನು ನಾವು ತಾವು ಹೇಳಿದಾಗ ಗೊತ್ತಿರಪ್ಪ, ಘಟ ಒಡೆದು ಹೋಗೋದು, ಉತ್ಪಾದ್ಯ ಆಗೈತೆ ಅದು. ಹೌದಲ್ಲ. ಹೌದು. ಪ್ರಾಪುರ ಪುರ ಮುಟ್ಟಿದೆ, ಊರು ಮುಟ್ಟಿದೆ, ಊರು ಈ ಊರಿಂದ ಆ ಊರಿಗೆ ಮುಟ್ಟಿದೆ, ಅಲ್ಲೇ ಇರ್ತೀನು. ಹೌದಲ್ಲ. ಪ್ರಾಪ್ಯ ಆಯ್ತು, ಮುಟ್ಟಿದೆ, ಎದಕ್ಕೆ ಹೋಗಿದ್ದೆ ಆ ಊರಿಗೆ ಅನ್ನೋದು ಉದ್ದೇಶನ ಗೊತ್ತಿಲ್ಲ. ಹೌದಲ್ಲ. ಅದು ಗೊತ್ತ ಮಾಡ್ಕೊಂಡ್ಮೇಲೆ ಅಲ್ಲಿ ಉಳಿತೇನೋ, ಅದನ್ನ ಕೆಲಸ ಮುಗಿಸ್ಕೊಂಡು ಮತ್ತೆ ಹೊರಗೆ ಬರ್ತೀವಿ. ಹೌದಲ್ಲ. ಹೌದಲ್ಲ. ವೈಖಾರ್ಯ ಬದಲಾವಣೆ ಆಯ್ತು. ಅಕ್ಕಿ ಹೋಗಿ ಅನ್ನ ಆಯ್ತು. ಹೌದಲ್ಲ. ಆಯ್ತು. ಅಕ್ಕಿ ಹೋಗಿ ಎಣ್ಣೆ ಆಯ್ತು. ವೈಖಾರ್ಯ ಬದಲಾವಣೆ. ಸಂಸ್ಕಾರ ಕೊಟ್ಟೆ, ಬಂಗಾರ ಸಂಸ್ಕಾರ ಮುಕುರ ಆಯ್ತು. ಹೌದಲ್ಲ. ಹೌದಲ್ಲ. ಆಭರಣ ಮಾಡಿದ್ವಿ, ಆಭರಣ ಶಾಶ್ವತವಾಗಿ ಉಳಿತಾವನು. ಹೌದಲ್ಲ. ಕೆಡುದಲ್ರಿ. ಒಟ್ಟ ಈ 4 ಕರ್ಮದ ಫಲಗಳ ಕೆಟ್ಟು ಹೋಗುವ, ಅದು ಸ್ಥಿರವಾಗಿರುವಂಥವಲ್ಲ ಅಲ್ಲ. ಅದಕ್ಕೆ ಕರ್ಮದ ಫಲ ಅನಿಶ್ಚಿತ ಐತಿ, ಅದು ಶಾಶ್ವತವಾಗಿಲ್ಲ, ಅದು ನಾಶ ಆಗೋದ ಅದು ಅಂತ. ಯಾವ ಕರ್ಮದ ಫಲನೂ ಶಾಶ್ವತವಾಗಿ ಉಳಿಯೋದಿಲ್ಲ. ಹೌದಲ್ಲ. ಅದಕ್ಕೆ ಕರ್ಮ ಮಾಡೋದು ಯೋಗ್ಯನ ಅಲ್ಲ ಅಂತ ಹೇಳ್ತಾರೆ. ಕರ್ಮದಿಂದ ದುಃಖನ ಐತಿ ಹೊರತಾಗಿ ಕರ್ಮದಿಂದ ಸುಖ ಇಲ್ಲ. ಒಂದು ಪಕ್ಷದಲ್ಲಿ ನಿನ್ನ ಕರ್ಮ ಬೇಕು ಅಂತಂದ್ರೆ ಎದಕ್ಕೆ ಬೇಕು? ಅಧಿಕಾರತ್ವವನ್ನು ಪಡೆಯೋದಕ್ಕಾಗಿ ಕರ್ಮಗಳು ಬೇಕು. ಹೌದಲ್ಲ. ವಿಷಯ ವಸ್ತುಗಳ ಅಪೇಕ್ಷೆಯಿಂದ ನೀ ಕರ್ಮ ಮಾಡ್ಲಿಕ್ಕೆ ಹೋಗ್ಬೇಡ, ನಿಷ್ಕಾಮ ಕರ್ಮವನ್ನು ಮಾಡು ಅಂತ ಹೇಳೋದಕ್ಕೆ ಹೇಳಿದ್ದೆ. ಹೌದಲ್ಲ. ಯಾವುದೇ ಫಲಾಪೇಕ್ಷೆಗಳಿಲ್ಲದಂತ ಕರ್ಮವನ್ನು ಮಾಡೋಣ. ಹೌದಲ್ಲ. ಅಧಿಕಾರತ್ವವನ್ನು ಪಡಿಬೇಕಾಗೈತಿ, ಅದಕ್ಕೆ ಕರ್ಮವನ್ನು ಮಾಡಿಸ್ತೀವಿ. ವೇದಾಂತಕ್ಕೆ ಅಧಿಕಾರಿ ಆಗ್ಬೇಕಂದ್ರೆ ಪುಣ್ಯದ ಫಲ ಬೇಕು. ಆ ಪುಣ್ಯ ಯಾವುದರಿಂದ ಸಿಗ್ತತಿ ನಿನಗೆ? ಫಲಾಪೇಕ್ಷೆಗಳಿಲ್ಲದೆ ಮಾಡತಕ್ಕಂಥ ಕರ್ಮದಿಂದ ಪುಣ್ಯ ಸಿಗ್ತತಿ. ಹೌದಲ್ಲ. ಫಲಾಪೇಕ್ಷೆಗಳ ಇಚ್ಛೆ ಇಟ್ಕೊಂಡು ನೀ ಎಂಥ ಪುಣ್ಯ ಕರ್ಮಗಳನ್ನು ಮಾಡು, ಅದು ನಿನಗೆ ಪುಣ್ಯನ ತಂದು ಕೊಡ್ಲಾರ್ದು ಪಾಪನ ತಂದು ಕೊಡ್ತೈತಿ. ಹೌದು. ಅದನ್ನು ಹೇಳ್ತಾರೆ. ಅದನ್ನು ಪುಣ್ಯದ ಫಲ, ಅದು ತಾನೇ ಬಳಿಕ ಪಾಪದ ಫಲ. ಆ ಪಾಪ ಫಲವುದು ಮೊದಲು ದುಃಖವಣಿಯುವುದು, ಅದು ತನ್ನನ್ನು ತಾನೇ ತಿಳಿಯಲಿಕ್ಕೆ ತುದಿಯೊಳು ವಂದಿಸುವುದು ಸುಖದಲ್ಲಿ. ಉಪಭೋಗ ಕಾಲದೊಳು ಅತಿಶಯ ಸುಖವನ್ನು ಉಪಯೋಗ ಮಾಡುವಂಥ ಕಾಲದೊಳಗೆ ಅತಿಶಯ ಸುಖ ಅನಿಸ್ತತಿ. ಸುಖವನ್ನು ಹೌದಲ್ಲ. ಕೊನೆಗೆ ದುಃಖನ ವಿಷ ಮಿಶ್ರಿತ ಆಹಾರ ಅಂತ ಅದಕ್ಕೆ ಹೇಳಿ. ಕರ್ಮದ ಫಲದ ಏನು ವಿಷಯ ವಸ್ತುಗಳು ಪ್ರಾಪ್ತ ಆಗ್ತಾವ, ಅವೆಲ್ಲ ವಿಷ ಮಿಶ್ರಿತ ಆಹಾರನ ಅದಾವ. ಹೌದಲ್ಲ. ಆಗಿನ ಪೂರ್ತಿಗಷ್ಟ ಸುಖ ಅನಿಸ್ತದೆ. ಉಪಯೋಗ ಮಾಡೋ ಕಾಲ ದುಃಖನ ತಂದು ಕೊಡ್ಬೇಕು. ಉಪಭೋಗ ಕಾಲದೊಳು ಅತಿಶಯ ಸುಖವನ್ನು ನಿಪತಿ ತಂಗತಿ ದುಃಖವೆಲೆ ಮತ್ತೆ ಮತ್ತೆ ಹೌದಲ್ಲ. ದುಃಖನ ತಂದು ಕೊಡ್ತೈತಿ, ಬ್ಯಾಸರಿಕೆ ಆಕೈತಿ. ಹೌದಲ್ಲ. ಬ್ಯಾಸರ ಆಕೈತಿ, ದುಃಖ ಆಕೈತಿ. ಉಪಯೋಗ ಮಾಡೋದ ಕಾಲದಾಗ ಆಗಿನ ಪೂರ್ತಿ ಕಷ್ಟ ಸುಖ ಅನಿಸ್ತತಿ. ಹೌದಲ್ರಿ. 1ನೇ ತುತ್ತಿಗೆ ಅಷ್ಟ ಸುಖ, 2ನೇ ತುತ್ತಿಗೆ ಅದು ಉಳಿಲಿಲ್ಲ, 3ನೇ ತುತ್ತಿಗೆ ವಾಯ್ಕ್ ಅನ್ಸಾಕತ್ತು. ಹೌದಲ್ರಿ. ಸುಖ ಎಷ್ಟು ಸಿಕ್ತಿಪ್ಪ ನಿನಗೆ ಅದ್ರೊಳಗೆ ಅಂತಂದ್ರೆ, ಆ ಕರ್ಮವನ್ನು ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟು, ಆ ವಿಷಯ ವಸ್ತು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಟ್ಟು ಕರ್ಮ ಮಾಡಿದಿ. ಹೌದಲ್ಲ. ಹೋಳಿಗೆ ಮಾಡಕ್ಕೆ ಎಷ್ಟು ಕಷ್ಟಪಟ್ಟು, ಬ್ಯಾಳಿ ತಂದು ಅದನ್ನು ತೊಳೆದು ಅದನ್ನು ಕುದಿಸಿ ಆಮೇಲೆ ಹೂರ್ಣ ಮಾಡಿ
ಮತ್ತದನ್ನು ಕನಕದೊಳಗೆ ತುಂಬಿ ಬೇಯಿಸಿ ತಿನ್ನೋ ಕಾಲದೊಳಗೆ ಉಪಯೋಗ ಮಾಡೋ ಕಾಲದಾಗೆ ಸ್ವಲ್ಪ ಸುಖ ಅನ್ನಿಸ್ತು, ಮತ್ತೆ 2ನೇ ತುತ್ತಿಗೆ ಉಳಿಲಿಲ್ಲ, 3ನೇ ತುತ್ತಿಗಂತೂ ಉಳಿಲೇ ಇಲ್ಲ, 4ನೇ ತುತ್ತಿ ಮತ್ತೆ ಕಮರ್ ಬೇಗ ಬರಾಕತ್ತ. ಹೌದಲ್ಲ? ದುಃಖವನಿತ ಸುಖವೆಂಬುವುದು ವಿವೇಕಿಗಳು ನಮ್ಮ ಬಗ್ಗೆ. ಅದಕ್ಕೆ ಹೇಳಿದ್ರವ್ರು ಮೂಡ್ರು ಅಂತ ಹೇಳಿದ್ರವ್ರು. ಹೌದಲ್ರಿ? ಮತ್ತೆ ಬೇರೆ ಏನಾರ ಕೇಳ್ತೇವೆ ಮತ್ತೆ. ಹೌದಲ್? ಉಪಯೋಗ ಮಾಡೋ ಕಾಲದಾಗ ಆಗಿನ ಪೂರ್ತಿ ಕಷ್ಟ ಸುಖ ಎಷ್ಟೊತ್ತನ ಇರ್ತೈತದ. ಸಿಹಿ ನಾಲ್ಗೆ ತುದಿ ಮೇಲೆ ಇದ್ದಾಗ ಅಷ್ಟ, ಇಳಕ್ಲಿಕ್ಕೆ ಬಿತ್ತೆ ಅಂದ್ರೆ ಓತ್. ಹೌದಲ್? ನಾಲ್ಗೆ ತುದಿ ಮೇಲೆ ಇದ್ದಾಗ ಅಷ್ಟ ಅದ್ರ ಸಿಹಿ, ಇಳಕ್ಲಿಕ್ಕೆ ಬಿತ್ತಂದ್ರೆ ಗಂಟ್ಲಕ್ಕೆ ಹೋಯ್ತಂದ್ರೆ ಎಲ್ಲೈತಿ? ಇಲ್ಲ. ಅದಕ್ಕೆ ಕರ್ಮದ ಫಲ ಹಂಗೈತಿ ನೋಡು ಅಂತ ಹೇಳ್ತಾರೆ. ಉಪಭೋಗ ಕಾಲದೊಳಗೆ ಅತಿಶಯ ಸುಖವು ನಿಪತಿ ಕಂಗತಿ ದುಃಖವೆಲೆ ಮತ್ತೆ ಉಪಮಿಸೆ 4 ಹೌದು ಇಂತು ಇವೆರಡರ ವಿಪರೀತ ವಯಸ್ಸೇ ನರಕದ. ಮತ್ತು ನರಕನ ಹೊಂದಬೇಕಾಗತ್ತ. ಹೌದು, ಉಪಮಿಸೆ ದುಃಖವನ್ನೇ ಹೊಂದಬೇಕಾಗತ್ತ ಅಂತ. ಹೌದಲ್ಲ? ಅದಕ್ಕೆ ವಿಚಾರ ಮಂತ್ರು, ತಿಳುವಳಿಕೆ ಉಳ್ಳವರು ಕರ್ಮವನ್ನು ಮಾಡ್ಲಿಕ್ಕೆ ಹೋಗುವುದಿಲ್ಲ. ಹೌದು. ಉಪಮಿಸೆ 4 ಹೌದು ಇಂತು ಇವೆರಡರ ವಿಪರೀತ ವಯಸ್ಸೇ ನರಕದೊಳು. ವಿಪರೀತ ಹೌದಲ್ರಿ? ಈ ಕರ್ಮ ಅನ್ನೋದು ವಿಪರೀತ ಹೌದಲ್ಲ, ತಿಳ್ಕೊ. ಮತ್ತೆ ದುಃಖವನ್ನು ತಂದು ಕೊಡ್ತಾವು, ನರಕವನ್ನು ತಂದು ಕೊಡ್ತಾವು. ಅದಕ್ಕೆ ತಿಳ್ಕೊ ಅಂತ ಹೇಳ್ತಾರೆ. ಕರ್ಮದಿಂದ ನಿನ್ನ ಮುಕ್ತಿ ಇಲ್ಲೇ ಇಲ್ಲ. ಇಲ್ಲ ಬೆಳೆಯೋದು ಕರ್ಮದಿಂದ ಅಂದರೆ ಸಂಸ್ಕೃತಿ ಹುಟ್ಟು ಸಾವು ಜನವನ್ನು ಹೋಗೋದಿಲ್ಲ. ಹೌದು, ದುಃಖನ ಐತಿ. ತನ್ನನ್ನು ಅರಿದೊಡೆಯೇ ಮುಕ್ತಿ. ತನ್ನನ್ನು ತಾ ತಿಳ್ಕೊಂಡಾಗ ಮುಕ್ತಿ. ಅದ ಮನುಷ್ಯನ ಜನ್ಮದ ಲಾಭ. ಹೌದಲ್ಲ? ಮನುಷ್ಯ ಜನ್ಮದ ಲಾಭ ಯಾವುದಂದ್ರೆ ತನ್ನನ್ನು ತಾ ತಿಳ್ಕೊಳೋದು. ತನ್ನನ್ನು ಅರ್ಥಾಗ ಮುಕ್ತಿ ಐತಿ, ಹೊರತಾಗಿ ತನ್ನನ್ನು ಮರ್ತದ್ದ ಬಂಧನ. ಬಂಧನ ಯಾವುದು ಅಂದ್ರೆ ತನ್ನನ್ನು ಮರ್ತದ್ದು. ತನ್ನನ್ನು ತಾರತಂದ್ರೆ ಮುಕ್ತಿ. ನಮ್ಮನ್ನು ನಾವು ತಿಳ್ಕೊಂಡಾಗ ಅಧಿಕಾರತ್ವವನ್ನು ಪಡೀಬೇಕಾಗೈತಿ. ಆ ಅಧಿಕಾರತ್ವ ಪಡೆಯೋದಕ್ಕೋಸ್ಕರ ಕರ್ಮಗಳನ್ನು ಮಾಡುವ. ವಿಷಯ ವಸ್ತುಗಳ ಪ್ರಾಪ್ತಿಗಾಗಿ ಕರ್ಮವನ್ನು ಮಾಡಿದೆ ಅಂದ್ರೆ ನರಕನ ಹೊಂದಬೇಕಾಗತ್ತೆ. ಹೌದಲ್ಲ? ಅಧಿಕಾರವನ್ನು ಪಡೀಲಿಕ್ಕಾಗಿ ನೀ ಕರ್ಮಗಳನ್ನು ಮಾಡು. ಹೌದಲ್ಲ? ಉತ್ತಮ ಅಧಿಕಾರಿ ಆಗ್ಬೇಕಂದ್ರೆ ಸತ್ಕರ್ಮಗಳನ್ನು ಮಾಡು. ಸತ್ಕರ್ಮಗಳನ್ನು ತಿಳ್ಕೊಂಡು ಬೆಂಕಿಯ ತುಪ್ಪ ಹಾಕೋದು, ವಸ್ತ್ರದಾನ ಮಾಡೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಅದನ್ನು ಮಾಡೋ ಅವಶ್ಯಕತೆನೇ ಇಲ್ಲ. ಜೀವಿಗಳ ಕೂಡ ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಪರಿಗ್ರಹ ವೃತ್ತಿಯಿಂದ ನಡ್ಕೊಂಡು. ಹೌದಲ್ಲ? ಇವು ಬಾಹ್ಯ ಕರ್ಮಗಳು. ಹೌದಲ್ಲ? ಜೀವಿಗಳ ಕೂಡ ನಡ್ಕೊಳ್ಳುವಂಥ ಈ ಕರ್ಮಗಳನ್ನು ಮಾಡು. ನಿನ್ನೊಳಗೆ ಹೆಂಗೆ ಮಾಡುವ ನಿಯಮವನ್ನು ಪಾಲಿಸು. ಶುಚಿತ್ವ, ತಪಸ್ಸು, ಹೌದಲ್ಲ? ಸ್ವಾಧ್ಯಾಯ, ಸಂತೋಷ, ಈಶ್ವರ ಪ್ರೇಮ, ಈ ನಿಯಮಗಳನ್ನು ಪಾಲನೆ ಮಾಡಿ. ನಿನ್ನೊಳಗೆ ಆಂತರಿಕವಾಗಿದ್ದಂಥ ಕರ್ಮಗಳಿವೆ. ಬಾಹ್ಯ ಕರ್ಮಗಳು ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇವು ಬಾಹ್ಯ ಕರ್ಮಗಳು. ಅಂತರ್ಕರ್ಮಗಳು
ಶುಚಿತ್ವ, ತಪಸ್ಸು, ಸ್ವಾಧ್ಯಾಯ, ಸಂತೋಷ, ಈಶ್ವರ ಪ್ರೇಮಿ. ಹೌದು, ಇವನು ಪಾಲನೆ ಮಾಡಿದಾಗ ಮುಕ್ತಿ ಐತಿ. ಅದಕ್ಕೆ ಯಮದಶಕ ಗುಣವಿಲ್ಲದವನಿಗೆ ಸಮನಿಸದು ನಿಜ ಮುಕ್ತಿ ಅಂತ ಹೇಳಿ. ಹೌದು, ನಾವು ತಿಳ್ಕೊಂಡು ಯಾವ್ಯಾವ ಕರ್ಮ ಮಾಡಾಕತ್ತೇವೆ ಅನ್ನೋದನ್ನ ನಾವು ತಿಳ್ಕೊಂಡು ನಾವು ಬಿಡಬೇಕಾಗೈತಿ. ಅದಕ್ಕೆ ಮೊದಲೇ ಸತ್ಯದಿಂದ ನಡ್ಕೋರಿ. ಸತ್ಯದಿಂದ ಈ ಥರ ತಪಮನೆ ಉಂಟೆ ಅಂತ ಹೇಳಿ ಸತ್ಯದಿಂದ ನಡ್ಕೋರಿ. ಜೀವಿಗಳ ಕೂಡ ನೀವು ಯಾರಿಗೂ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ತಿಳ್ಕೊಂಡ್ರಿ ಯಾರಿಗೋ ಮೋಸ ಮಾಡಿದ್ರೆ ಯಾರೂ ನೋಡೋದಿಲ್ಲ ಅಂಥೇಳಿ. ಆ ಮರವೇ ಆಗಿಲ್ಲ ನಿಮ್ಮ ಚಿತ್ರಗುಪ್ತರಿಗೆ. ಚಿತ್ರ ಅನ್ನೋವ ನೋಡಿದ್ದನ್ನು ದಾಖಲೆ ಮಾಡ್ಕೊಂತಾನ, ಗುಪ್ತ ಅನ್ನೋವ ಸೂಕ್ಷ್ಮವಾಗಿ ಅವ ದಾಖಲೆ ಮಾಡ್ಕೊಂತಾನ. ಚಿತ್ರಗುಪ್ತ. ಹೌದಲ್ಲ, ಚಿತ್ರ ನೋಡಿದ್ದನ್ನು ದಾಖಲೆ ಮಾಡ್ಕೊಂತತಿ, ಗುಪ್ತ ಅವ ಸೂಕ್ಷ್ಮವಾಗಿ ಗಮನಿಸ್ತಾನ. ಮರವೇ ಆಗಿಲ್ಲ ಚಿತ್ರಗುಪ್ತರಿಗೆ. ಹೌದಲ್ಲ, ನಾವೇನೋ ತಿಳ್ಕೊಂಡೇವಿ ಯಾರೂ ನೋಡಿಲ್ಲ ಅಂತ. ಬೆಕ್ಕ ಮುಚ್ಕೊಂಡು ಹಾಲು ಕೊಡೋರು ಯಾರೂ ನೋಡಿಲ್ಲ ಅಂತ ನಾವು ಅದನ್ನ ಹಿಂಗೆ ಹೇಳ್ತೇವೆ, ನೋಡೋ ಮ್ಯಾಗ ಹೋದನಂತ ಹಿಂಗೆ ಹೇಳ್ತೇವೆ. ಅವನು ನಿನ್ನ ಚಿತ್ರ ಗುಪ್ತ ಅದನವ, ಗುಪ್ತವಾಗಿ ಕೆಲಸ ಮಾಡಾಕತ್ತಾನವ. ಅವನು ಈ ಹೆಸರು ಕೊಟ್ಟ, ನೋಡೋ ಮ್ಯಾಗ ಹೋದನಂತ. ನಿನ್ನ ಮನವರಿದ ಕಪಟತನ ಬೇರೆ ಒಂದಿಲ್ಲಲ್ಲ. ಎಲ್ಲ ದಾಖಲೆ ಮಾಡ್ಕೊಂತದ್ದು ಮನಸ್ಸಿಗೆ ಗೊತ್ತೈತಲ್ಲ, ಯಾವುದು ಕೆಟ್ಟ ಯಾವುದು ಒಳ್ಳೇದನ್ನ ಆಗಿಂದ ಹಾಗೆ ಗೊತ್ತಾಕೈತೆ ಅದಕ್ಕೆ. ಹೌದಲ್ಲ, ಕೆಟ್ಟ ಮಾಡೋವಾಗೂ ಕೂಡ ನಾ ಕೆಟ್ಟ ಮಾಡಾಕತ್ತೇನೆ ಅಂತ ಅವಾಗ ಅನಿಸ್ತೈತೆ ಅದು. ಹೌದಲ್ಲ, ಅದನ್ನ ವಿಷಯ ಪ್ರಾಪ್ತಿಗಾಗಿ ಅವ ದುಷ್ಕೃತಿ ಒಳಗೆ ಭಾಗಿಯಾಕನ. ಅದು ಸ್ಮರಣೆಗೆ ಬರೋದಿಲ್ಲ. ಅದಕ್ಕೆ ಮರೆತು ಕೂಡ ಇದನ್ನ ಅಜ್ಞಾನದ ಕಾರ್ಯಗಳನ್ನು ನೀವು ಮಾಡ್ಲಿಕ್ಕೆ ಹೋಗಕ್ಕೆ ಹೋಗೋದು, ಅಧರ್ಮಿ ಆಗಕ್ಕೆ ಹೋಗೋದು, ನೀತಿಯುತವಾದಂಥ ಜೀವನವನ್ನು ಪಾಲಿಸುವಂತ ಅದನ್ನು ಹೇಳ್ತಾರೆ. ಜ್ಞಾನೋತ್ಕರ್ಷ ನಿರೂಪಣೆ. ಜ್ಞಾನದ ಉತ್ಕರ್ಷ. ಜ್ಞಾನ ಹೆಂಗೆ ಆಕೈತಿ? ಕರ್ಮದಿಂದ ಆಗೋದಿಲ್ಲ, ಅದು ಜ್ಞಾನದಿಂದನೇ ಆಗುತ್ತೆ. ತಿಳುವಳಿಕೆಯಿಂದ ಅರಿವಿನಿಂದನೇ ಆಗುತ್ತೆ. ಸಕಲ